ಸೊ ಏನಾದರೂ ನಿಮ್ಗೆ ಹೇಳಬೇಕು ಅಂತಿದ್ರೆ ಇಂಥದ್ದೊಂದು ಸಜೆಷನ್ ಆಗಬೇಕು ಅಂತ ಲೆಟ್ ಅಸ್ ಸ್ಟಾರ್ಟ್ ಬೈ ರವೀಂದ್ರಜಿ. ನಮಸ್ಕಾರ, ನನ್ನ ಹೆಸರು ರವೀಂದ್ರ ಪೈ ಅಂತ ಸರ್. ಸೊ ನಮ್ಮ ಕುಟುಂಬ 2 ಸೆಕ್ಟ್ರಲ್ಲಿ ಕನೆಕ್ಟ್ ಆಗಿದೆ, ರಿಯಲ್ ಎಸ್ಟೇಟ್ ಒಂದು, ಎಜುಕೇಷನ್ ಒಂದು. ರಿಯಲ್ ಎಸ್ಟೇಟಲ್ಲಿ ಸೆಂಚುರಿ ಅಂತ ಬ್ರ್ಯಾಂಡ್ ಮತ್ತು ಎಜುಕೇಷನ್ ವಿದ್ಯಾಶಿಲ್ಪ ಅಕಾಡೆಮಿ ಅಂತ ಒಂದು ಶಾಲೆ ನಡೆಸ್ತಾ ಇದ್ದೀವಿ. ಎರಡು ಒಂದು ಟ್ರೆಡಿಷ್ನಲ್ ಇಂಡಸ್ಟ್ರಿ, ಅಂದರೆ ಇನೋವೇಷನ್ ಮಾತಾಡುವಾಗ ಇಟ್ಸ್ ರಿಯಲಿ ಟ್ರೆಡಿಷ್ನಲ್ ಇಂಡಸ್ಟ್ರಿ ಮತ್ತು ಡಿಸ್ಕನೆಕ್ಟೆಡ್ ಅಂತ ಕಾಣಿಸ್ಬೋದು. ಸೊ ಲಾಕ್ಡೌನ್ ಆಗುವಾಗ ಸಹ ಏನಾಯ್ತು ಅಂದರೆ ನಮಗೆ ಮೊದಲದಾಗಿ ಕಸ್ಟಮರ್ ಕಡೆಯಿಂದ ರಿಯಲ್ ಎಸ್ಟೇಟಿಗೆ ಗೊತ್ತಾಗೋ ಥರ ಸೈಟ್ ನೋಡದೆ ಯಾರು ಖರೀದಿ ಮಾಡೋದಿಲ್ಲ, ವಿಸಿಟ್ ಮಾಡದೆ ಖರೀದಿ ಆಗೋದಿಲ್ಲ. ಸೆಕೆಂಡ್ ಏನಾಯ್ತು ಅಂದರೆ ನಮ್ಮದು ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಸಲ್ಲೆಲ್ಲ ಲೇಬರ್ ಬರೋದು ನಿಲ್ಲಿಸಿದ್ರು, ಅಂದರೆ ಸರ್ವೆಂಟ್ಸ್ ಮೇಡ್ಸ್ಗಳು ಏನಿದೆ ಆಚೆಯಿಂದ ಬರೋದು ಅದೆಲ್ಲ ನಿಂತೋಯ್ತು. ಡೆಲಿವ್ರಿಗಳು ಆಗ್ತಿತ್ತು, ಅದರಲ್ಲಿ ರಿಸ್ಟ್ರಿಕ್ಷನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಂಥ ಸಮಸ್ಯೆಗಳಾಯಿತು. ಕನ್ಸ್ಟ್ರಕ್ಷನಲ್ಲಿ ಏನಂದರೆ ಸೈಟಲ್ಲಿ ನಮ್ಮದು ಆಲ್ಮೋಸ್ಟ್ ಒಂದು ನಮ್ಮದಲ್ಲ, ಬಟ್ ಕಾಂಟ್ರಾಕ್ಟರಿಂದ ಆಲ್ಮೋಸ್ಟ್ ಒಂದು 10,000 ಲೇಬರ್ಗಳಿದ್ದರು ಬೇರೆ ಬೇರೆ ಸೈಟ್ಗಳಲ್ಲಿ. ಅವ್ರು ವಾಪಸ್ ಹೋಗೋಕ್ಕಂತ ಅವಕಾಶ ಇರಲಿಲ್ಲ, ಅಲ್ಲೇ ಸೈಟಲ್ಲೇ ಉಳ್ಕೊಳ್ಬೇಕಾಯಿತು. ಶಾಲೆಗಳು ಒಂದು ವಾರ ಮುಂಚೆನೇ ನಿಂತು, ಲಾಕ್ಡೌನ್ ಆಗೋಕ್ಕಿಂತ 1 ವಾರ ಮುಂಚೆ ಶಾಲೆಗಳು ಕ್ಲೋಸ್ ಆಯಿತು. ಸೊ ಇಂಥ ಪರಿಸ್ಥಿತಿಯಲ್ಲಿ ಇನೋವೇಷನ್ ಅಂದರೆ ನಾವು ಆ್ಯಕ್ಚುಲಿ ಒಂದು ಮಾರ್ಕೆಟಿಂಗ್ ಕಡೆಯಿಂದ ಫಸ್ಟ್ ಸೈಟ್ ವಿಸಿಟ್, ಜನರು ಸೈಟಿಗೆ ಬರದೇ ಹೇಗೆ ಸೈಟ್ ನೋಡ್ಬೋದು ಅಂತ ನಾವೆಲ್ಲ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಎಲ್ಲ ಸೈಟು 3D ಅಂದರೆ ಎಲ್ಲ ಅಪಾರ್ಟ್ಮೆಂಟ್ಗಳಾಗಲಿ ಲೊಕೇಶನ್ಗಳಾಗಲಿ ಎಲ್ಲ ವಿಡಿಯೋಗಳು ಮಾಡಿ ಅಲ್ಲಿ ಸರ್ಕ್ಯುಲೇಟ್ ಮಾಡಿದ್ವಿ. ಮತ್ತು ರಿಸಲ್ಟ್ ಅಂದರೆ ಆ್ಯಕ್ಚುಲಿ ಲಾಕ್ಡೌನಲ್ಲಿ ಇರುವಾಗ ನಾವು ಆಲ್ಮೋಸ್ಟ್ ಒಂದು 80 ಪ್ಲಾಟ್ ಸೇಲ್ ಮಾಡಿದ್ವಿ. ಜನರು ಅಂದರೆ ಕೂತಿದ್ದು ಕಂಪ್ಯೂಟರಲ್ಲೇ ನೋಡಿಕೊಂಡು ಪ್ಲಾಟ್ ಬುಕ್ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ. ನಾವು ಆ್ಯಕ್ಚುಲಿ ಅಂದ್ಕೊಳ್ಳೇ ಇಲ್ಲ, ಅಂದರೆ ಡಿಜಿಟಲಲ್ಲೇ ಸೇಲ್ ಆಗ್ಬೋದು ಅಂತ ಒಂದು ಅಂದ್ಕೊಳ್ಳೇ ಇರಲಿಲ್ಲ, ಅದೊಂದಾಯಿತು. ಕಸ್ಟಮರ್ ನಮ್ಮ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಗಳಿಗೆ ನಮ್ಮದು SOP ಮಾಡಿದ್ವಿ ಸರ್, ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ. ನೀವೆಲ್ಲ ಅನುಭವಿಸಿರ್ಬೋದು, ನಿಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಒಂಥರ ಎಲ್ಲ ಕಮಿಟಿಗಳು ಒಂದು ರಿಸ್ಟ್ರಿಕ್ಷನ್ ಹಾಕಿರುತ್ತೆ, ಅಂದರೆ ಮೇಡ್ಗಳು ಬಂದರೆ ಏನಾಗುತ್ತೆ, ಡೆಲಿವರಿ ಆಗಿದ್ರೆ ಏನಾಗುತ್ತೆ. ಆ್ಯಕ್ಚುಲಿ ನಾವು ಅದು ಇನಿಷಿಯೇಟ್ ಮಾಡೋದು ನಮ್ಮ ಪ್ರಾಜೆಕ್ಟ್ಗಳಲ್ಲಿ ಇನಿಷಿಯೇಟ್ ಮಾಡಿ SOP ಕೊಟ್ಟಿದ್ದು, ಅದು ಮತ್ತು ಬೇರೆ ಬೇರೆ ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ಇಂಪ್ಲಿಮೆಂಟ್ ಆಗೋ ಥರ ಕಾಣಿಸ್ತು. ಅಂದರೆ ಎಲ್ಲರೂ ಲಾಸ್ಟಿಗೆ ನೋಡುವಾಗ ಎಲ್ಲ ಬಿಲ್ಡಿಂಗ್ಗಳಲ್ಲೂ ಇಂಥ ಒಂದು SOPಗಳು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಆಗಿತ್ತು. ಮತ್ತು ನಮ್ಮ ಶಾಲೆಗಳಲ್ಲಿ ಆ್ಯಕ್ಚುಲಿ ನಾವು ಪ್ರತಿದಿನ ಒಂದು 2000 ಸ್ಟೂಡೆಂಟ್ಸ್ಗಳಿಗೆ ಊಟ ಆಗ್ತಿದ್ವಿ ಪ್ರತಿದಿನ. ಸೊ ಆ ಕಿಚನ್ ಫೆಸಿಲಿಟಿ ಇತ್ತು, ಜನರಿದ್ದರು, ಕೆಲಸ ಇರಲಿಲ್ಲ, ನಮ್ಮ ಲೇಬರ್ಗಳಿದ್ರು, ಅವ್ರಿಗೆ ಊಟ ಇರಲಿಲ್ಲ. ಸೊ ಹಂಗಂತ ನಾವು ಶಾಲೆಗಳಲ್ಲಿ ನಮ್ಮ ಕಿಚನಿಂದ ಆ್ಯಕ್ಚುಲಿ ಫುಡ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಫಸ್ಟ್ ನಮ್ಮ ಲೇಬರ್ಗಳಿಗೆ ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಬಿಟ್ಟಾದಮೇಲೆ ಮತ್ತೆ ಇದ್ದಿದ್ದ ಜನರಿಗೂ ಬೇರೆ NGOಗಳಾಗಲಿ ನಮ್ಮ ಸಂಘದ ಹೆಲ್ಪ್ ಆಗಲಿ ಅವ್ರದ್ರಿಂದ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ನಮ್ಮ ಶಾಲೆಗಳಲ್ಲೂ ಯಾರ್ಯಾರು ನಮ್ಮ ವರ್ಕರ್ಸ್ ಇದ್ರು ಅವರು ಆಕ್ಯುಪೈಡ್ ಆಗಿದ್ರು. ಮತ್ತು ಒಂದು ಪ್ರೊಡಕ್ಟಿವ್ ಥರ ಅವ್ರಿಗೂ ಒಂದು ಮನಶಾಂತಿ ಇತ್ತು, ಅಂದರೆ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಏನೋ ಒಂದು ಪ್ರೊಡಕ್ಟಿವ್ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಸೊ ನಮ್ಮ ಲೇಬರ್ಗಳು ಆದಮೇಲೆ ಮತ್ತು ತುಂಬ ಅಷ್ಟು ಬೇರೆ ಮೈಗ್ರೆಂಟ್ಸ್ಗಳಿದ್ದಾರೆ, ಅವ್ರಿಗೂ ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ಮಾಡೆಲ್ ನಮ್ಮ ಕಾಶಿಮಠ ಅಂತ ಇದೆ ಮಲ್ಲೇಶ್ವರಮಲ್ಲಿ, ಅಲ್ಲೂ ಅವ್ರು ಸ್ಟಾರ್ಟ್ ಮಾಡಿದ್ರು ನಮ್ಗೆ ನೋಡಿ, ಈ ಕಿಚನ್ ಯೂಸ್ ಮಾಡ್ಬೋದಲ್ಲ ನಾವು ಅಂತ. ಅಲ್ಲೂ ಕಿಚನ್ ಇತ್ತು, ಅಲ್ಲೂ ಯೂಸ್ ಮಾಡ್ಬೋದು ಅಂತ ಅವರು 10,000 ಮೀಲ್ ಸ್ಟಾರ್ಟ್ ಮಾಡಿದ್ರು ಪ್ರತಿದಿನ. ಸೊ ಎಲ್ಲ ಸೇರಿ ಒಂದು ಆಲ್ಮೋಸ್ಟ್ ಒಂದು ಲಾಕ್ಡೌನ್ ಪೀರಿಯಡಲ್ಲಿ ನಮ್ಮ ಶಾಲೆ ಆಗಲಿ ನಮ್ಮ ಮಠದಿಂದ ಒಂದು 5 ಲಕ್ಷ ಅಂತ ಮೀಲ್ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ಓಪನ್ ಆದ ಕೂಡಲೇ ಏನಂದರೆ ಎಲ್ಲರೂ ಈಗ ಅನುಭವಿಸಿರ್ಬೋದು, ಒಂದು 2 ತಿಂಗಳು ಏನು ಆ್ಯಕ್ಟಿವಿಟಿ ಇರಲಿಲ್ಲ ಇದ್ದರಿಂದ ಓಪನ್ ಆದ ಕೂಡಲೇ ಒಂದು ಸ್ವಲ್ಪ ಸ್ಪೈಕ್ ಆಯಿತು. ಎಲ್ಲ ನಮ್ಮ ರಿಯಲ್ ಎಸ್ಟೇಟಲ್ಲೂ ಡಿಮಾಂಡ್ ಜಾಸ್ತಿ ಆಯಿತು, ಪ್ಲಾಟ್ಗಳು ಸೇಲ್ ಆಯಿತು, ಅಪಾರ್ಟ್ಮೆಂಟ್ ಸೇಲ್ ಆಯಿತು. ಸೊ ನಮ್ಗೆ ಅನ್ಸೋಕ್ಕನ್ಸುತ್ತು ಏನಪ್ಪ ಇದು, ನಾವು ಅಂದ್ಕೊಂಡು ಏನು ಝೀರೋ ಬಿಸ್ನೆಸ್ ಇರುತ್ತೆ, ಇಷ್ಟೊಂದು ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆಲ್ಲ ಅಂತ. ಬಟ್ ಇದು ಸಸ್ಟೈನ್ ಆಗುತ್ತಾ ಇಲ್ಲ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಅಂದರೆ ವೆದರ್ ಇಟ್ ಇಸ್ ಅ ಡಿಮಾಂಡ್ ವಿಚ್ ಇಸ್ ಪೆಂಟ್ ಅಪ್ ಡಿಮಾಂಡ್ ಫಾರ್ 2 months ಆರ್ ವೆದರ್ ಇಟ್ ಇಸ್ ಸಸ್ಟೈನಬಲ್ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ದ್ಯಾಟ್ ಐ ಥಿಂಕ್ ಇಸ್ ಎ ರಿಯಲಿ ಮ್ಯಾಟರ್ ಆಫ್ ಕನ್ಸರ್ನ್. ಅಂದರೆ ಗೋಯಿಂಗ್ ಫಾರ್ವರ್ಡ್ ನಾವೇನು ಮಾಡ್ಬೋದು ಅಂತ. ರಿಯಲ್ ಎಸ್ಟೇಟ್ ಅಂತೂ ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಐದರ್ ನಾವು ಟೆನೆಂಟ್ ಆಗಿರ್ತೀವಿ, ಅದರ್ವೈಸ್ ವಿ ಆರ್ ಓನರ್ಸ್. ಈ ಗವರ್ಮೆಂಟಿಂದ ನಾವು ಆ್ಯಕ್ಚುಲಿ ಏನು ಹೆಲ್ಪ್ ಅಂತ ಏನು ಕೇಳಲ್ಲ ಸರ್. ಅಂದರೆ ಈಗ ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದ ಆತ್ಮನಿರ್ಭರ ಅಂತ, ವಿ ಹ್ಯಾವ್ ಟು ಬಿ ಸೆಲ್ಫ್ ರಿಲಯಂಟ್. ಸುಮ್ಮನೆ ಬಂದು ನಮ್ಗೆ ಇದು ಡಿಸ್ಕೌಂಟ್ ಕೊಡಿ, ಅದು ಕೊಡಿ, ಇದು ಕೊಡಿ ಅನ್ನೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ರೈಟ್. ಅಂದರೆ ವಿ ಮೇ ಆಲ್ ಬಿ ಯೂಸ್ ಟು ದಿಸ್ ಸಾರ್ಟ್ ಆಫ್ ಅ ಕಲ್ಚರ್ ಇನ್ ದ ಪಾಸ್ಟ್. ಅಂದರೆ ಸುಮ್ಮನೆ ಬೇರೆ ಸಬ್ಸಿಡಿ ಕೇಳೋದು. ಬಟ್ ಏನಂದರೆ ಐ ಥಿಂಕ್ ಫಾರ್ ಮೋರ್ ಸಸ್ಟೈನಬಲ್ ಇದು ವಿ ಹ್ಯಾವ್ ಟು ಲರ್ನ್ ಹೌ ಟು ಸ್ಟ್ಯಾಂಡ್ ಆನ್ ಅವರ್ ಓನ್ ಫೀಟ್. ಸರ್ಕಾರದಿಂದ ಆ್ಯಕ್ಚುಲಿ ಐ ಹ್ಯಾವ್ 2-3 ಸಜೆಷನ್ಸ್ ಫ್ರಮ್ ರಿಯಲ್ ಎಸ್ಟೇಟ್ ಪರ್ಸ್ಪೆಕ್ಟಿವ್. ಅಂತ ತಾವು ಆಲ್ರೆಡಿ ಮಾತಾಡಿದ್ವಿ 79AB. ಏನಂದರೆ ಆ್ಯಕ್ಚುಲಿ ಎಲ್ಲರಿಗೂ ತಿಳಿಯೋ ಥರ ಅಗ್ರಿಕಲ್ಚರ್ ಅವ್ರು ಮಾತ್ರ ಖರೀದಿ ಮಾಡ್ಬೋದು ಅಂತ ಇತ್ತು. ಆದರೂ ಎಲ್ಲರೂ ಖರೀದಿ ಮಾಡ್ತಿದ್ರು. ದುಡ್ಡು ಮಾಡೋನು ಮಾತ್ರ ಮಿಡಲ್ ಮ್ಯಾನ್. ಅಂದರೆ ರೈತರಿಗೆ ದುಡ್ಡು ಬರ್ತಿರ್ಲಿಲ್ಲ, ಮಿಡಲ್ ಮ್ಯಾನ್ ಸೇರಿ ರೈತನ ಕಡಿಮೆಗೆ ದುಡ್ಡಿಟ್ಟು ಉದ್ಯಮಿಗೆ ಯಾರಾದರೂ ಮಾರೋದು, ಮಿಡಲ್ ಮ್ಯಾನ್ ದುಡ್ಡು ಮಾಡ್ತಿದ್ರು. ಇದು ಒಂದು ಒಳ್ಳೆಯ ಒಂದು ರೂಲ್ ನೀವು ತಂದಿದ್ದೀರಿ. ಬಟ್ ನನ್ನ ರಿಕ್ವೆಸ್ಟ್ ಏನಂದರೆ, ಸುಮಾರಷ್ಟು ರೂಲ್ಗಳು ನೋಡಿದ್ದೀವಿ, ಅದು ರೂಲ್ ಮಾಡ್ತೀರಿ ನೀವು ಒಳ್ಳೆ ಉದ್ದೇಶದಿಂದ ಮಾಡ್ತೀರಿ, ಬಟ್ ಇಂಪ್ಲಿಮೆಂಟ್ ಕರೆಕ್ಟಾಗಿ ಆಗಲ್ಲ.
ಸ್ಪಿರಿಟ್ ಇರಲ್ಲ ಅದರಲ್ಲಿ. ಅಂದರೆ ಏನೋ ಬೇರೆ ಒಂದು ಕೊಕ್ಕೆ ಹಾಕ್ಬಿಡ್ತಾರೆ ಅದರಲ್ಲಿ, ಮತ್ತೆ ನಿಲ್ಲಿಸಿ ಕನ್ವರ್ಷನ್ ಅಂತೀವಿ ಆಟೋಮ್ಯಾಟಿಕ್, ಬಟ್ ಅದರಲ್ಲಿ ಏನೋ ಒಂದು ಮಧ್ಯದಲ್ಲಿರುತ್ತೆ. ಸಿಂಗಲ್ ವಿಂಡೋ ಅಂದರೆ ಜನರು ಹೇಳೋ ಥರ ಅಂದರೆ ಒಂದು ವಿಂಡೋ ಓಪನ್ ಮಾಡಿ ಎಷ್ಟೋ ಡೋರ್ ಓಪನ್ ಆಗುತ್ತೆ ಅಂತ ನಗ್ತಾರೆ ನಾವು. ಅದು ಒಂದು ನಿಲ್ಲಿಸೋ ಥರ ಒಂದು ಇದಿರಬೇಕು. ಸಿಂಗಲ್ ವಿಂಡೋ ನಿಜವಾಗಿ ಸಿಂಗಲ್ ವಿಂಡೋ ಇರಬೇಕು ಅಂತ, ಅಷ್ಟೊಂದು ಬಿಲ್ಡಿಂಗ್ ಪ್ಲ್ಯಾನ್ ಆದರೆ ನಾವು ಸ್ಟಾರ್ಟ್ ಮಾಡೋವಾಗ ಬೇರೆಯವ್ರು ಯಾರೋ ಬರೋದು ಅಂತ ಏನೋ ಒಂದು ಇದಿರಬಾರ್ದು. ಸೆಕೆಂಡ್ ಏನಂದರೆ ಸರ್, ನನ್ನ ರಿಕ್ವೆಸ್ಟ್ ಏನಂದರೆ, ನಾವು ಸ್ಟ್ಯಾಂಪ್ ಡ್ಯೂಟಿ ಕರ್ನಾಟಕದಿಂದ ಆ್ಯಕ್ಚುಲಿ ರೆವೆನ್ಯೂ ಇಸ್ ಅಬೌಟ್ 12,000 crores ಸ್ಟ್ಯಾಂಪಿಂದ. ನಾವು ಇನ್ ದ ಲಾಸ್ಟ್ 2 months ಯಾವುದು ರಿಜಿಸ್ಟ್ರೇಷನ್ಗಳು ಆಗ್ತಿರ್ಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಗವರ್ಮೆಂಟಿಗೆ ರೆವೆನ್ಯೂನು ಕಡಿಮೆ ಆಗ್ತಾ ಇರುತ್ತೆ. ನನ್ನ ಒಂದು ಸಜೆಷನ್ ಏನಂದರೆ, ಮೇ ಬಿ ಒಂದು ಲಿಮಿಟೆಡ್ ವಿಂಡೋ, 1 ತಿಂಗಳು ಏನಾದರೂ ಜನರಿಗೆ ಸ್ಟ್ಯಾಂಪ್ ಡ್ಯೂಟಿ ಆಲ್ರೆಡಿ ಒಂದು ತಾವು ಸಜೆಷನ್ ತಂದಿರಿ 5%, ನಾವು 20 lakh ಅಪಾರ್ಟ್ಮೆಂಟ್ಗೆ 1% ಕಡಿಮೆ ಮಾಡಿದ್ದು ಹೌದು. ಬಟ್ ಎಲ್ಲ 20 lakh ಬೆಂಗಳೂರಂತೂ 20 lakh ಅಪಾರ್ಟ್ಮೆಂಟ್ಗಳು ಪ್ಲಾಟ್ ಏನೂ ಸಿಗಲ್ಲ, ಏನಿದ್ರು ಮಿನಿಮಮ್ 50 lakh. ಐದರ್ ನಾವು ಆ ಲಿಮಿಟ್ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ, ಅಂದರೆ 20 ಲಕ್ಷ 50 ಲಕ್ಷವರೆಗೂ ಮಾಡಿದ್ರೆ, ಅಥವಾ 5% ಇದ್ದಿದ್ದು 1% ಎಲ್ಲ ಅಪಾರ್ಟ್ಮೆಂಟ್ಗಳು ಏನಾದರೂ ಪ್ಲಾಟ್ ರಿಜಿಸ್ಟ್ರೇಷನ್ ಆಗಲಿ 1 ತಿಂಗಳಿಗೆ ನಾವು ವೇವ್ ಮಾಡ್ತಾ ಇದ್ದೀವಿ. 30 days ಅಷ್ಟೇ. 30 days ವೇವ್ ಮಾಡ್ತಾ ಇದೀವಿ ಅಂದರೆ ಎಷ್ಟೋ ಜನರು ವೇಟ್ ಮಾಡಿದ್ದವರು ರಿಜಿಸ್ಟ್ರೇಷನ್ ಮುಂದೆ ಬರ್ಬೋದು. ಅದು ಗವರ್ಮೆಂಟಿಗೆ ರೆವೆನ್ಯೂಗಳು ಹೆಚ್ಚಾಗುತ್ತದೆ. ಇನ್ನೊಂದು ಏನಂದರೆ ಸರ್, ಈಗ ಒಂದು ಹೌಸಿಂಗ್ ಫಾರ್ ಆಲ್ ಅಂತ ಒಂದು ಕಾನ್ಸೆಪ್ಟು, ಅಂದರೆ ಪ್ರಧಾನಿ ಮೋದಿ ಅವ್ರದ್ದು ಒಂದು ತುಂಬ ನಿಯರ್ ಒಂದು ಡ್ರೀಮ್ ಇರುತ್ತೆ. ಬಟ್ ಅದು ಗೌರ್ಮೆಂಟ್ ಅವರಷ್ಟಕ್ಕೆ ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ನನ್ನ ಪ್ರಕಾರ. ಪ್ರೈವೇಟ್ ಪೀಪಲ್ಗೆ ಎಂಗೇಜ್ ಮಾಡಬೇಕು. ನಮ್ಗೆ ತೊಗೊಳ್ಳಿ, ಜಾಗ ಇದೆ, ನಾವು ಕಟ್ಟಕ್ಕೆ ರೆಡಿ ಇದ್ದೀವಿ, ಬಟ್ ಗೌರ್ಮೆಂಟ್ ಹೇಗೆ ನಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ನಾವೇನು ಕೇಳ್ತಿಲ್ಲ. ಅಂದರೆ ನಮ್ಗೆ ಜಾಗ ಕೊಡಿ ಅಂತ ಕೇಳ್ತಿಲ್ಲ, ಕಟ್ಟಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ, ಫೈನಾನ್ಸ್ ಕೊಡಿ ಅಂತ ಕೇಳ್ತಿಲ್ಲ, ಜಸ್ಟ್ ಅಪ್ರೂವಲ್ ಕೊಡಿ ನಮಗೆ. ಅಂದರೆ 5,000 ಮನೆ ಕಟ್ತೀವಿ, ನಮ್ಮದೇ ಜಾಗ ಇದೆ, ನಮ್ಮದೇ ಫೈನಾನ್ಸ್ ಇದೆ, ನಾವು ಮಾರ್ಕೆಟಿಂಗ್ ಕೇಳ್ತಿಲ್ಲ, ಏನು ಸಹಾಯ ಕೇಳ್ತಿಲ್ಲ. ಮೇ ಬಿ ಒಂದು ಝೋನಿಂಗ್ ಬಂದರೆ ಸಿಟಿಯಲ್ಲಿರ್ಬೋದು, ಆ ಝೋನಿಂಗ್ ಒಂದು ಹೆಲ್ಪ್ ಮಾಡಿ ಒಂದು ಅಪ್ರೂವಲ್ ಕೊಟ್ಬಿಡಿ. ನನಗನ್ಸುತ್ತೆ 100% ನಾವು ಡೆಲಿವರ್ ಮಾಡ್ತೀವಿ. ಅದು ಆ್ಯಂಡ್ ರಿಯಲ್ ಎಸ್ಟೇಟ್ ಇಸ್ ಒನ್ ಇಂಡಸ್ಟ್ರಿ ವಿಚ್ ಹ್ಯಾಸ್ ಇಂಪ್ಲಿಕೇಶನ್ ಆಲ್ ಅಲೈಡ್ ಇಂಡಸ್ಟ್ರೀಸ್. ಫರ್ನಿಚರ್ ಆಗಲಿ, ಟಿಂಬರ್ ಆಗಲಿ, ಸ್ಟೀಲ್ ಆಗಲಿ, ಸಿಮೆಂಟ್ ಆಗಲಿ, ಎವ್ರಿ ಇಂಡಸ್ಟ್ರಿ ವಿಲ್ ಕಿಕ್ ಸ್ಟಾರ್ಟ್ ಇಫ್ ರಿಯಲ್ ಎಸ್ಟೇಟ್ ಕಿಕ್ ಸ್ಟಾರ್ಟ್ಸ್. ಸೊ ಮೈ ರಿಕ್ವೆಸ್ಟ್ ಸರ್ ಇಸ್ ದಟ್, ಐ ನೋ ದಟ್ ನಾವು ರಿಯಲ್ ಎಸ್ಟೇಟ್ ಅಂದರೆ ಎಲ್ಲರೂ ನೋಡೋದು ಒಂಥರ ಜಾಂಡಿಸ್ ಟೈಯಿಂದ ಏನೋ ದುಡ್ಡು ಮಾಡ್ತಾರೆ, ಏನೋ ಒಂದು ಲ್ಯಾಂಡಲ್ಲಿ ಏನೋ ಒಂದು ಇದು ಮಾಡಿದ್ದಾರೆ. ಬಟ್ ವಿ ಹ್ಯಾವ್ ಟು ಗೆಟ್ ಔಟ್ ಆಫ್ ದ್ಯಾಟ್. ನಾವೇನಂದ್ರೆ ರಿಯಲ್ ಎಸ್ಟೇಟ್ ಇಸ್ ಒನ್ ಇಂಡಸ್ಟ್ರಿ ವಿಚ್ ರಿಯಲಿ ವಿಲ್ ಕಿಕ್ ಸ್ಟಾರ್ಟ್ ದ ಆಲ್ ಆಫ್ ದ ಇಂಡಸ್ಟ್ರೀಸ್ ಆ್ಯಂಡ್ ದ ಕ್ರೆಡಿಟ್ ಸೈಕಲ್. ಮುಖ್ಯ ಏನಂದರೆ ಸರ್, ಈಗ ಲೋನು ಬ್ಯಾಂಕ್ಗಳು ಮುಂದೆ ಬಂದು ಲೋನ್ ಕೊಡ್ತಿಲ್ಲ, ಬಟ್ ಬ್ಯಾಂಕ್ ಹತ್ರ ದುಡ್ಡುಗಳಿವೆ. ಇಂಡಸ್ಟ್ರಿ ಕೊಡೋಕ್ಕೆ ಭಯ ಇದೆ, ಅಂದರೆ ಇಂಡಸ್ಟ್ರಿ ಸಕ್ಸಸ್ ಆಗುತ್ತೆ ಇಲ್ಲ. ಈಗ ಜಸ್ಟ್ ಹೇಳಿದ್ರು 25 ಕೋಟಿ ಲಾಸ್ ಆಯ್ತು ಅಂತ. ಬಟ್ ಹೋಮ್ ಲೋನಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ಬ್ಯಾಂಕ್ 100% ಲಾಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರು ಲೋನ್ ಕೊಡೋದು 75% ವ್ಯಾಲ್ಯೂ ಅಂತೂ ಕಡಿಮೆ ಆಗಲ್ಲ. ಯಾರಾದರೂ ಮನೆ ತೊಗೊಂಡಿದ್ದವನು ಲೋನ್ ಡಿಫಾಲ್ಟ್ ಆಗೋದೇ ಇಲ್ಲ. ಸೊ ಹೋಮ್ ಲೋನ್ ಇಸ್ ಅ ಮೋಸ್ಟ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಸರ್. ಸೊ ಬ್ಯಾಂಕ್ಸ್ ವಿಲ್ ವೆರಿ ರೆಡಿಲಿ ಫಂಡ್ ದ ಲೋನ್. ಇನ್ವೆಸ್ಟ್ಮೆಂಟು ಎಲ್ಲ ನಾವು ಮಾಡಿ 5,000 ಮನೆ ಕಟ್ತೀವಿ ಅಂತ ಹೇಳಿ ಸರ್ಕಾರದ ಯಾವ ಸಪೋರ್ಟ್ ಬೇಕು ನಿಮಗೆ? ಸರ್ ಅಪ್ರೂವಲ್ ಬೇಕು ಸರ್ ನಮಗೆ. ಯಾವುದಕ್ಕೆ ಅಪ್ರೂವಲ್? ಮನೆ ಕಟ್ಟಕ್ಕೆ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಬೇಕು ಸರ್ ನಮಗೆ. ಅದಕ್ಕೆ ಒಂದು ಪ್ರಪೋಸಲ್ ತೊಗೊಂಬನ್ನಿ. ಅಲ್ಲ, ಬಟ್ ಏನಂದ್ರೆ ಫಾಸ್ಟಾಗಿ ಮಾಡಿದ್ರೆ ನೀವು ಹೇಳಿತರ ಒಂದು ವರ್ಷ ತೊಗೊಳ್ಬೋದು ಸರ್. ನಮ್ಗೆ ಏನಂದ್ರೆ ಇಮಿಡಿಯೇಟ್ ಕಟ್ಟಕ್ಕೆ ಕೊಡಿ. ಅದಕ್ಕೆ ನೀವು ಒಂದು ಟೆಸ್ಟ್ ಮಾಡೋಣ ಅಂತಿದ್ದೆ ನಮ್ದು. ಯಾಕಂದರೆ ಇದು ಸರ್ಕಾರದ ವ್ಯವಸ್ಥೆ ಹೇಗಿದೆ, ಇದು ಇವತ್ತು ನಾವು ಹೊಸ ಸರ್ಕಾರ ಮಾಡ್ತೀವಿ ಅಂದರೆ ಎಲ್ಲ ವ್ಯವಸ್ಥೆ ತಕ್ಷಣ ಬದಲಾಗೋದಿಲ್ಲ. ಆ ಬದಲಾವಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಕತ್ತೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಧಾನಿ ಮೋದಿಜಿಯವ್ರದ್ದು ಕನಸಿದೆ, ಹೌದು, ಮಿಡಲ್ ಕ್ಲಾಸ್ ಪೀಪಲ್ಗೆ, ಪೂರ್ ಪೀಪಲ್ಗೆ ಅಫೋರ್ಡೆಬಲ್ ಹೌಸಿಂಗ್ ಮಾಡ್ಬೇಕಂತೇಳಿ. ಆ ಹಿನ್ನೆಲೆಯಲ್ಲಿ ನೀವು ಇಷ್ಟು 5,000 ಮನೆ ಕಟ್ತೀನಿ, ಯಾವ ರೇಟ್ ಕಟ್ತೀನಿ ಎಂತ ಅನ್ನುವಂಥದ್ದು ಒಂದು ಪ್ರಪೋಸಲ್ ತೊಗೊಂಬಂದರೆ ಕನ್ಸರ್ನ್ ಯಾರು ಡಿಪಾರ್ಟ್ಮೆಂಟ್ ಇದ್ದಾರೆ ನಾನೇ ಸ್ವತಃ ಕರೆಸಿ ಅಪ್ರೂವಲ್ ಕೊಡಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಸರ್ ನಾವು ಆಕ್ಚುಲಿ ಒಂದು ಪ್ರಪೋಸಲ್ ಹೌಸಿಂಗ್ ಬೋರ್ಡಿಗೆ ಸೋಮಣ್ಣ ಅವ್ರಿಗೆ ಕಾಪಿ ಕೊಡಿ, ತಮಗೂ ರೆಪ್ರೆಸೆಂಟೇಷನ್ ಮಾತಾಡ್ತೀನಿ, ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮಾತಾಡ್ತೀನಿ. ಹೌದು, ಇದು ಸಹಾಯ ಮಾಡಿ ಕೊಟ್ಟರೆ ನಂಗನ್ಸುತ್ತೆ ರಿಯಲ್ ಎಸ್ಟೇಟ್ ವಿಲ್ ರಿಯಲಿ ಗೆಟ್ ಅ ಬೂಸ್ಟ್. ಮತ್ತು ಅದರಿಂದ ಆಲ್ ಆಫ್ ದ ಇಂಡಸ್ಟ್ರೀಸ್ ವಿಲ್ ಕಿಕ್ ಸ್ಟಾರ್ಟ್. ಎನ್ಕರೇಜ್ ಮಾಡ್ತೀನಿ, ನಾ ಅಂಕರ ವೈಯಕ್ತಿಕವಾಗಿ ಎನ್ಕರೇಜ್ ಮಾಡ್ತೀನಿ. ಅದಕ್ಕೆ ಏನು ಎಫರ್ಟ್ಸ್ ಮಾಡಬೇಕು ನಾನು ಡೆಫಿನೆಟ್ಲಿ ಮಾಡ್ತೀನಿ. ಧನ್ಯವಾದಗಳು ಸರ್. ರವೀಂದ್ರ ಅವ್ರು ಹೇಳಿದ್ದಕ್ಕೆ ಒಂದು ಎಡಿಷನ್ ಅಂದರೆ ಅವ್ರು ಕೂಡ ಪಾಯಿಂಟ್ ತಂದರು, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತೇಳಿ. ಆ ಸಿಂಗಲ್ ವಿಂಡೋ ಕ್ಲಿಯರೆನ್ಸಲ್ಲಿ ನಮಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 14ರಿಂದ 15 NOCಗಳನ್ನು ತೊಗೊಳ್ಬೇಕು. ಈ 14ರಿಂದ 15 NOCಗಳು BBMPಗೆ ಹೋಗಿ ನಂತರ ಎಲ್ಲ ಕಡೆ ಸುತ್ತು ಹೋಗಿ ಬರುವಾಗ ದೊಡ್ಡ ಪ್ರಾಜೆಕ್ಟ್ ಈಗ 5,000 ಮನೆ ಕಟ್ಟುವುದು ಅಂಥೇಳಿ ಪ್ಲ್ಯಾನ್ ಹಾಕಿದರೆ ನಮಗೆ 1 ವರ್ಷ ಅದರಲ್ಲೇ ಹೊರಟೋಗುತ್ತೆ, ಅಥವಾ ಇಟ್ ಕುಡ್ ಬಿ ಇವನ್ ಮೋರ್. ರವೀಂದ್ರ ಕ್ಯಾನ್ ಕ್ಲಿಯರ್ ದ್ಯಾಟ್. ಆ ಒಂದು ಪರಿಸ್ಥಿತಿ ಅದನ್ನು ನಾವು 1 ತಿಂಗಳಿಗೆ ರಿಡ್ಯೂಸ್ ಮಾಡಿದರೆ ಈಗ ಎಲ್ಲ NOCಗಳನ್ನು ತೊಗೊಳ್ಳೋವಂಥದ್ದು ಒಂದೇ ಡಿಪಾರ್ಟ್ಮೆಂಟ್ BBMPಯಲ್ಲಿ ಅವ್ರದ್ದೊಂದು ಸಬ್ ವಿಂಗ್ಗಳನ್ನು ಇಟ್ಬಿಟ್ರೆ ಅಲ್ಲೇ ಒಂದೇ ಜಾಗದಲ್ಲಿ ಪಟ ಬೇಗ ಕೆಲಸ ಆಗೋ ಥರ ಒಂದು ಸಪೋರ್ಟ್ ಸರ್ಕಾರದಿಂದ ಆಗಬೇಕು. ಮುಂಚೆಯಿಂದ ಹೇಳ್ತಾ ಬಂದಿದ್ದಾರೆ 10 ವರ್ಷದಿಂದ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಬರ್ತಾ ಇದೆ ಅಂತೇಳಿ. ಸದ್ಯದವರೆಗೂ ನಾವು ನೋಡಿರೋ ಪ್ರಕಾರ ಅದು ಅಷ್ಟು ಬೇಗ ಆಗುವಂಥದ್ದೇ ಅಲ್ಲ. ಅದಕ್ಕೆ ತಮ್ಮ ಸಪೋರ್ಟ್
ಡೆಫಿನೆಟ್ಲಿ ಬೇಕಾಗುತ್ತೆ. ಉಳಿದಿದ್ದು ಹೇಗಾದರೂ ಕಾರ್ಯಕಲಾಪಗಳು ನಡೆದೇ ನಡೆಯುತ್ತೆ. ರಿಯಲ್ ಎಸ್ಟೇಟಲ್ಲಿ ಮೇಲೆ ಕೆಳಗೆ ಹೋಗುವಂಥದ್ದು ರವೀಂದ್ರ ಅವರು ಎಲ್ಲದನ್ನು ಕವರ್ ಮಾಡಿದ್ದಾರೆ. ಇದು ಮೇನ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್. ನಾನು ಹೇಳಿದ್ದು ಆಗಲೇ ಈ ಇಂಡಸ್ಟ್ರೀಸು ಫೆಸಿಲಿಟೇಷನ್ ಆ್ಯಕ್ಟ್ ಅಮೆಂಡ್ಮೆಂಟ್ ತೊಗೊಂಬಂದು ಇದು ನಾನು ಇಂಡಸ್ಟ್ರಿ ಮಿನಿಸ್ಟ್ರಾಗಿ ನಮ್ಮ ಆಫೀಸರ್ಸ್ ಫಸ್ಟ್ ಮೀಟಿಂಗ್ದಲ್ಲಿ ಇದನ್ನು ಹೇಳಿದ್ದೇನೆ. ನಿಮ್ಮದೇನೋ ಭಾವನೆಗಳು ವ್ಯಕ್ತಪಡಿಸಿದಿರಿ, ಅವತ್ತು ನಾನು ಎಕ್ಸ್ಪ್ರೆಸ್ ಮಾಡಿದ್ದೆ 8 ತಿಂಗಳ ಹಿಂದೆ ನಾನು ಮಿನಿಸ್ಟರ್ ಆದಾಗ. ಏನಂದರೆ ಸಿಂಗಲ್ ವಿಂಡೋ ಸಿಸ್ಟಮ್ ಕ್ಲಿಯರೆನ್ಸ್ ಅಂತ ಹೇಳ್ತೀರಿ, ಅದಕ್ಕೆ 3 ವಿಂಡೋನೋ 4 ವಿಂಡೋ ಅದಾವೆ, ಯಾವುದೂ ಆಗ್ತಾಯಿಲ್ಲ. ಅದು ನಾ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಆಗಬೇಕು ಅನ್ನುವಂಥದ್ದು ಪ್ರತಿಪಾದನೆ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋ ದಿಕ್ಕಿನಲ್ಲೇ ಈಗ ಮೊದಲ ಪ್ರಯತ್ನ ಯಾವುದು ಇದು ಇಂಡಸ್ಟ್ರಿ ಫೆಸಿಲಿಟೇಷನ್ ಆ್ಯಕ್ಟ್ ಅಮೆಂಡ್ಮೆಂಟು. ನೀವು ಹೇಳಿದಲ್ಲ, ಈಗ ನೀವು ಎಲ್ಲ ಬಿಲ್ಡಿಂಗ್ ಪರ್ಮಿಷನು ಎಲ್ಲ ಲೈಸೆನ್ಸ್ ಎಲ್ಲ ತೊಗೊಂಬಂದು ನೀವು ಸ್ಟಾರ್ಟ್ ಮಾಡೋಕೆ, ಇದು ಹೌಸಿಂಗದ್ದು ಒಂದು ಕಡೆ, ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಾದ್ರೂ ಇವೆಲ್ಲ ಪರ್ಮಿಷನ್ ತೊಗೊಂಬಂದು ಎಲ್ಲ ಮಾಡಲಿ ಮೋರ್ ದೆನ್ ಆಫ್ಟರ್ 1 ಇಯರ್ ಆದಮೇಲೆ ನೀವು ಮತ್ತೆ ಕನ್ಸ್ಟ್ರಕ್ಷನ್ ಚಾಲೂ ಮಾಡೋದು ಎಲ್ಲನೂ ಮಾಡಲಿಕ್ಕೆ ಮತ್ತೊಂದು 2-3 ವರ್ಷ ಆ ಒಂದು ಈ ಉತ್ಸಾಹ ಹೋಗಿರ್ತದೆ ನಿಮಗೆ. ಆ ಹಿನ್ನೆಲೆಯಲ್ಲಿ ಈಗ ಅಮೆಂಡ್ಮೆಂಟ್ ಆ್ಯಕ್ಟ್ ತೊಗೊಂಬಂದಿದ್ದು ಅದೇ ಉದ್ದೇಶದಿಂದ. ನಿಮಗೆ ನಾಳೆ ಪರ್ಮಿಷನ್ ಸಿಕ್ತಂದು ನಮ್ಮ ಸ್ಟೇಟ್ ಲೆವೆಲ್ ಕಮಿಟಿಯಿಂದ ಅಪ್ರೂವಲ್ ಸಿಕ್ತಂತಂದರೆ ಇಮಿಡಿಯೇಟ್ಲಿ ನೀವು ಆನ್ ದ ನೆಕ್ಸ್ಟ್ ಡೇ ಓನ್ಲಿ ನಿಮ್ಮ ಬಿಲ್ಡಿಂಗ್ ಲಾಸ್ ಪ್ರಕಾರ ನಿಮ್ಮ ಇಂಜಿನಿಯರ್ಸ್ ಯಾರು ಪ್ಲ್ಯಾನ್ ಮಾಡಿರ್ತಾರೆ ಬೈಲಾಸ್ ಪ್ರಕಾರ ಕೊಟ್ಟಿರ್ತಾರೆ ಎಷ್ಟು ಸೆಟ್ ಬ್ಯಾಕ್ ಬಿಡಬೇಕೆಲ್ಲ, ಅದಕ್ಕೊಂದು ನೀವು ಅಪ್ಲಿಕೇಶನ್ ಒಗೆದು ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೋದು. ನೀವು ಬಿಲ್ಡಿಂಗ್ ಪರ್ಮಿಷನು NOC ಅವರು ಎಲ್ಲ ಕೊಡುವವರೆಗೆ ವೆಯ್ಟ್ ಮಾಡ್ಬೇಕಂತಿಲ್ಲ ಬಿಲ್ಡಿಂಗ್ ಇದು ತಯಾರು ಮಾಡಲಿಕ್ಕೆ. ಹಾಗಾಗಿ ಆ ದೃಷ್ಟಿಯಿಂದಲೇ ಈಗ ಅಮೆಂಡ್ಮೆಂಟ್ ತೊಗೊಂಬಂದಿದ್ದೇವೆ. ಒಂದು ಮೊದಲ ಪ್ರಯತ್ನ ಇದು ಸ್ಟಾರ್ಟ್ ಮಾಡಿದ್ದೇನೆ ನಾನು. ಅದಕ್ಕೆ ಅದು ನನಗೆ ವಿಶ್ವಾಸ ಇದೆ, ಅದು ಡೆಫಿನೆಟ್ಲಿ ಸಕ್ಸಸ್ ಆಗ್ತದೆ ಅಂಥೇಳಿ. ಆ ಹಿನ್ನೆಲೆಯಲ್ಲಿ ಇನ್ನು ಒಂದು ಹೆಜ್ಜೆ ಇಟ್ಟಿದ್ದಾವೆ. ಈಗ ಡೆಫಿನೆಟ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ನಲ್ಲಿ ಎಲ್ಲವೂ ಆಗುವ ರೀತಿಯಲ್ಲಿ ವ್ಯವಸ್ಥೆ. ಈಗ ಈ ಫೆಸಿಲಿಟೇಷನ್ ಆ್ಯಕ್ಟ್ ಅಮೆಂಡ್ಮೆಂಟ್ ಪ್ರಕಾರ ಸುಮಾರು 13-14 ಡಿಪಾರ್ಟ್ಮೆಂಟ್ ಏನು ಕ್ಲಿಯರೆನ್ಸ್ ಬೇಕಲ್ಲ, ಆ ಕ್ಲಿಯರೆನ್ಸ್ ಸಲುವಾಗಿ ವೇಟ್ ಮಾಡಲಾರ್ದೆ ನೀವು ಸ್ಟಾರ್ಟ್ ಮಾಡ್ಬೋದು ಇಂಡಸ್ಟ್ರಿ. ಅದಕ್ಕೆ ಇವತ್ತು ಒತ್ತು ಕೊಡುವಂಥ ಕೆಲಸ ಮಾಡಿದ್ದೇವೆ. ಮತ್ತು ಉಳಿದ ಡಿಪಾರ್ಟ್ಮೆಂಟ್ದು ಏನು ಕ್ಲಿಯರೆನ್ಸ್ ಬೇಕು, ಈಗ ಟ್ಯಾಕ್ಸ್ ತೆರಿಗೆ ಆಕರಣೆ ಇರ್ಬೋದು, ಪಂಚಾಯತ್ ಲೆವೆಲಲ್ಲಿ ಇರುವಂಥ ಒಂದು ವ್ಯವಸ್ಥೆ ಇರ್ಬೋದು, ಇವೆಲ್ಲವೂ ನನ್ನ ಗಮನಕ್ಕೆ ಬಂದಿದ್ದಾವೆ. ಒಂದು ಹಂತವಾಗಿ ಅದೆಲ್ಲ ಕ್ಲಿಯರ್ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ. ಹೀಗಾಗಿ ಮೊದಲು ಅದು ಒಂದು ಟೆಂಡೆನ್ಸಿ ಇದೆ, ಡೆಫಿನೆಟ್ಲಿ ಮೈಂಡ್ಸೆಟ್ ಇದೆ. ಏನಪ್ಪ ಲೋಗನ್ ಹೋದರೆ ಸಿಗೋದಿಲ್ಲ, ಲೈಸೆನ್ಸ್ ಸಿಗೋದಿಲ್ಲ, ಪರ್ಮಿಷನ್ ಸಿಗೋದಿಲ್ಲ ಇದೆ. ಅದನ್ನು ಬದಲಾವಣೆ ಮಾಡೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಾಕತ್ತೀನಿ. ಅದಕ್ಕೆ ನಾನು ಈಗ ಹೇಳಿದೆ ಅವರಿಗೆ, ನಿಮ್ಗೆ ಮನೆಗೆ ಪರ್ಮಿಷನ್ ಬೇಕಲ್ಲ, ಓಕೆ ನನ್ನ ಕಡೆ ಬರ್ರಿ, ನನ್ನ ಕಡೆಯಿಂದ ಎಫರ್ಟ್ಸ್ ಎಲ್ಲ ಮಾಡ್ತೀನಿ ನಾನು. ಯಾವ ಡಿಪಾರ್ಟ್ಮೆಂಟ್ ನನ್ನ ಡಿಪಾರ್ಟ್ಮೆಂಟ್ ಇಲ್ದಿದ್ರು ಹೌಸಿಂಗ್ ಡಿಪಾರ್ಟ್ಮೆಂಟು ಓಕೆ, ಅಲ್ಲಿನೂ ಎಫರ್ಟ್ಸ್ ಮಾಡ್ತೀನಿ. ಆ ಸಂಬಂಧಪಟ್ಟ ಸಚಿವರಿಗೆ, ಸಂಬಂಧಪಟ್ಟ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಇಷ್ಟೊಂದು ಪಬ್ಲಿಕ್ ಇಶ್ಯೂ ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಯಾಕೆ ನೀವು ಕೊಡಬಾರ್ದು ಅನ್ನೋಂಥ ಪ್ರಶ್ನೆ ಮಾಡ್ತೀನಿ. ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಏನು ಸರ್ಕಾರದಿಂದ ಆಗಬೇಕು, ನಮ್ಮ ಇಲಾಖೆಯಿಂದ ಆಗಬೇಕು, ಆ ಪ್ರಯತ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇಲ್ಲಿ ನಾನೊಂದು ಸಜೆಷನ್ ಕೊಡೋದಾದ್ರೆ, ಈಗ ನೀವು ಇಂಡಸ್ಟ್ರಿಯಲ್ ಅಮೆಂಡ್ಮೆಂಟ್ ಆ್ಯಕ್ಟಿಗೆ ಏನು ಮಾಡಿದ್ರಲ್ಲ ನೀವು, ಅದರಲ್ಲಿ ರಿಯಲ್ ಎಸ್ಟೇಟನ್ನು ಇನ್ಕ್ಲೂಡ್ ಮಾಡಿದ್ರೆ ಪ್ರಾಬಬ್ಲಿ ದ ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಪಾಲಿಸಿ ಸೇಮ್, ಅದು ಡಿಪಾರ್ಟ್ಮೆಂಟ್ ಡಿಫ್ರೆಂಟ್ ಅಷ್ಟೇ. ಈಗ ಇಂಡಸ್ಟ್ರಿ ಅಂತ ಹೇಳಿ ಡೆಫಿನೇಷನ್ ಇದಲ್ಲ, ಅದರಲ್ಲಿ ಹೌಸಿಂಗ್ ಬರುವುದಿಲ್ಲ. ಅದನ್ನೇ ಅದನ್ನ ಆ ಡಿಪಾರ್ಟ್ಮೆಂಟಿಂದ ಒಂದು ಮಾಡಿಸ್ಬೇಕಂದ್ರೆ ಇದೇನಿದೆ ಈಗೇನು ಗುಡ್ ನೋಡಿ. ಒಂದು ನಾನು ಹೇಳ್ತೀನಿ, ಯಾವಾಗಲೂ ನಾನು ಆರ್ಗ್ಯುಮೆಂಟ್ ಮಾಡುವಂಥದ್ದು ನಮ್ಮ ಅಧಿಕಾರಿಗಳಲ್ಲಿ ಮತ್ತೊಂದು, ಈ ರೀತಿ ಕಾನೂನುಬದ್ಧವಾಗಿ ಬರ್ತಕ್ಕಂಥವ್ರಿಗೆ ನಾವು ಎನ್ಕರೇಜ್ ಮಾಡಬೇಕು. ಕಾನೂನುಬದ್ಧವಾಗಿ ಲೈಸೆನ್ಸ್ ತೊಗೊಂಡು ಕನ್ವರ್ಷನ್ ಮಾಡಿ ಬೆಟರ್ಮೆಂಟ್ ಫೀಸು, ಡೆವಲಪ್ಮೆಂಟ್ ಫೀಸು, ಸರ್ಕಾರಕ್ಕೆ ಆದಾಯನೂ ಕೊಟ್ಟು ಬಿಲ್ಡಿಂಗ್ ಪರ್ಮಿಷನ್ ತೊಗೊಂಡು ಲೇಔಟ್ ಪರ್ಮಿಷನ್ ತೊಗೊಂಡು ನೀವು ಅವರಿಗೆಲ್ಲ ಸತಾಯಿಸ್ತೀರಿ ಅಂತಂದರೆ ಅನ್ಆಥರೈಸ್ ಕನ್ಸ್ಟ್ರಕ್ಷನ್ ಮಾಡೋದು ಚಲೋ ಅಲ್ಲ. ಅವ್ರಿಗೆ ಎನ್ನೇ ಬೇಡ, ಡೆವಲಪ್ಮೆಂಟ್ ಚಾರ್ಜಸ್ ತುಂಬೋಂಗಿಲ್ಲ, ಬೆಟರ್ಮೆಂಟ್ ಫೀಸ್ ತುಂಬೋಂಗಿಲ್ಲ, ಸರ್ಕಾರಕ್ಕೆ ಒಂದು ಪೈಸಾ ಆದಾಯ ಕೊಡೋಂಗಿಲ್ಲ. ಅವರು ಎಲ್ಲ ಮಿಲಾಪಿಯಾಗಿ, ಎಲ್ಲ ಅಧಿಕಾರಿಗಳ ಜೊತೆ ಮಿಲಾಪಿಯಾಗಿ ಒಂದು ಅನ್ಆಥರೈಸ್ಡ್ ಲೇಔಟ್ ಮಾಡ್ತಾರೆ, ಗೆರಿ ಕೊಡೋದು, ಒಂದು 100 ರೂಪಾಯಿ ಸ್ಟ್ಯಾಂಪ್ ಪೇಪರ್ನಲ್ಲಿ ಟೈಟಲ್ ಡೀಡ್ ಬರೆದು ಕೊಡ್ತಾರೆ, ರಿಜಿಸ್ಟ್ರೇಷನ್ ಇಲ್ಲ. ಅವರಿಗೆಲ್ಲ ಒಂದು ತಿಂಗಳಲ್ಲೆಲ್ಲ ಮುಗಿದು ಹೋಗ್ತದೆ. ಯಾರು ಕಾನೂನುಬದ್ಧವಾಗಿ ಮಾಡ್ತಾರಲ್ಲ ಅವ್ರಿಗೆ ನೀವು ತೊಂದರೆ ಕೊಡ್ತೀರಿ. ಈ ವಾದ ನಾ ಅಧಿಕಾರಿಗಳಲ್ಲಿ ಹೇಳಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇದನ್ನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಈಗ ಡೆವಲಪ್ಮೆಂಟ್ ಅಥಾರಿಟಿ ಈ ಒಂದು ಸಣ್ಣದೊಂದು ಮೀಟಿಂಗ್ ಹೋಗ್ತೇನೆ ನಾನು, ಹುಬ್ಳಿದಾವ್ ಡೆವಲಪ್ಮೆಂಟ್ ಅಥಾರಿಟಿ ಮೆಂಬರ್ ನಾನು. ಅಲ್ಲಿ ಪ್ರತಿ ಹಂತದಲ್ಲಿ ಇದನ್ನೇ ಹೇಳ್ತಾ ಇದ್ದೇನೆ, ಯಾರು ಕಾನೂನುಬದ್ಧವಾಗಿ ಮಾಡ್ತಾರೆ ಅವ್ರಿಗೆ ತೊಂದರೆ ಜಾಸ್ತಿ, ಕಾನೂನು ಬಾಹಿರವಾಗಿ ಮಾಡುವಂಥವ್ರಿಗೆ ನೀವು ಏನು ಸುಮ್ಕೂತಿರ್ತೀರಿ, ಏನೂ ಮಾಡೋದಲ್ಲ ನೀವು. ಹೀಗಾಗಿ ಅದನ್ನು ಡಿಸ್ಕರೇಜ್ ಮಾಡುವಂಥ ಕೆಲಸ ಈಗ ಚಾಲೂ ಮಾಡಿದ್ದೇವೆ. ಕಾನೂನನ್ನು ಪಾಲನೆ ಮಾಡೋರಿಗೆ ಎನ್ಕರೇಜ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಇದು ಹೌಸಿಂಗ್ ಡಿಪಾರ್ಟ್ಮೆಂಟದು ಈಸ್ ಆಗಬೇಕು, ಅಲ್ಲಿನ ಅವ್ರ ಜೊತೆನೂ ಮಾತಾಡ್ತೀನಿ. ಇದು ಒಂದು ಸಲ ಅಲ್ಲ, ಅದಕ್ಕೆ ಇದೊಂದು ಟೆಸ್ಟಿಂಗ್ ಟೈಮ್, ಇನ್ನು ಪ್ರಾಯೋಗಿಕ ಇಲ್ಲಿ ಚಾಲೂ ಮಾಡ್ತೀವಿ. ಇದನ್ನೇ ಬೇರೆ ಕಡೆನೂ ಸ್ಟಾರ್ಟ್ ಮಾಡ್ಬೋದು. ನಾವು ಹೌಸಿಂಗ್ದಲ್ಲಿ ಸ್ಟಾರ್ಟ್ ಮಾಡ್ಬೋದು, ಇನ್ನೂ ಡೆವಲಪ್ಮೆಂಟ್ PWD ಅಲ್ಲಿ ಚಾಲೂ ಮಾಡ್ಬೋದು, ಬೇರೆ ಬೇರೆ ಇಲಾಖೆಗೆ ಅದನ್ನು ಒಂದು ಪ್ರಾರಂಭ ಮಾಡ್ತೀವಿ. ಸರ್, ಮೊಬೈಲ್ ಫೋನ್ ಇಂಡಸ್ಟ್ರಿ ಸುಮಾರು 2.5 ಕೋಟಿ ಮೊಬೈಲ್ ಫೋನ್ ಸೇಲ್ ಆಗುತ್ತೆ ತಿಂಗಳಿಗೆ.
ನಮ್ಮ ದೇಶದಲ್ಲಿ. ಬರೀ ಈ ಕನ್ಸಂಪ್ಷನ್ ವಿತಿನ್ ದ ಕಂಟ್ರಿ ಈಸ್ 2.5 crore ಫೋನ್ಸ್ ಸರ್. 2.5 ಕೋಟಿ ಫೋನ್ಸ್ ಸೇಲ್ ಆಗುತ್ತೆ. ಅದರಲ್ಲಿ ಸುಮಾರು 1.5 ಕೋಟಿ ಬಂದು ಸ್ಮಾರ್ಟ್ಫೋನ್ಸೇ. ಸೊ ಇಟ್ ಈಸ್ ಪ್ರಾಬಬ್ಲಿ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ ಇನ್ ದ ಕಂಟ್ರಿ. ಆ್ಯಂಡ್ ಚೆನ್ನೈಯಿಂದ ನೆಲ್ಲೂರು ಹೋಗಬೇಕಾದ್ರೆ ಶ್ರೀ ಸಿಟಿ ಅಂತ ಇದೆ. ಆ ಶ್ರೀ ಸಿಟಿನಲ್ಲಿ ಆಲ್ ದ ಮೊಬೈಲ್ ಫ್ಯಾಕ್ಟ್ರೀಸ್ are there. Xiaomi and so many factories are there, not only mobile. Sri City is, I think, more than 50,000 acres. I don't think Bangalore al now athara on the industrialization ge, of course we have the pardon me for my ignorance, apart from Peenya industrial area which I have grown up seeing from my childhood, bere off late the new age industries like mobile and all that, Karnataka somehow ನನಗೆ ಗೊತ್ತು ಆ್ಯಪಲ್ is manufacturing in Bangalore ಅಂತ, ಬಟ್ ಆ್ಯಪಲ್ ಬಿಟ್ಟರೆ ಬೇರೆ ಯಾವುದು ಮೊಬೈಲ್ ಫ್ಯಾಕ್ಟ್ರಿ ಇಲ್ಲಿ ಇಲ್ಲ ಸರ್. ವೆರಸ್ ಮೈಕ್ರೋಮ್ಯಾಕ್ಸ್, ಲಾವಾ, ಕಾರ್ಬನ್ ಇವರೆಲ್ಲರಿಗೂ ತಿರುಪತಿನಲ್ಲಿ ಚಂದ್ರಬಾಬು ನಾಯ್ಡು ಅವರು ಫ್ಯಾಕ್ಟ್ರಿ ಸ್ಪೇಸ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ವಾಟ್ ಆರ್ ದೇ ಡೂಯಿಂಗ್ ಅಂದರೆ ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಬಿಕಾಸ್ ಅವರು ಇಂಡಿಯನ್ ಬ್ರ್ಯಾಂಡ್ಸ್ ಎಲ್ಲ ಸತ್ತೋಗಿದೆ, ಬ್ಯಾಡ್ ಶೇಪಲ್ಲಿದೆ. ಆ್ಯಂಡ್ ಸಿಮಿಲರ್ಲಿ ಇನ್ ಹೈದರಾಬಾದ್, ತೆಲಂಗಾಣ ದೇ ಹ್ಯಾವ್ ಗಾಟ್ ಫ್ಯಾಕ್ಟ್ರೀಸ್. ಬಟ್ ಕರ್ನಾಟಕದಲ್ಲಿ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಯಾವುದೂ ಇಲ್ಲ ಸರ್ ಎಕ್ಸೆಪ್ಟ್ ಆ್ಯಪಲ್. ಸೊ ಅದು ನನ್ನ ಕಡೆಯಿಂದ ಆನ್ ಬಿಹಾಫ್ ಆಫ್ ದಿ ಮೊಬೈಲ್ ರಿಟೇಲ್ ಆರ್ ಮೊಬೈಲ್ ಇಂಡಸ್ಟ್ರಿ ನನ್ನ ಮನವಿ ಸರ್ ಅದು. ನೀವು ಒಂದು ಗ್ರೂಪ್ ಆಗಿ ನೀವು ತೊಗೊಂಬಂದ್ರೆ ಖಂಡಿತ ಖಂಡಿತ ಪ್ರಪೋಸಲ್ ತೊಗೊಂಬರಿ. ನಿಮ್ಗೆ ಎಷ್ಟು ಎಕರೆ ಬೇಕು ಹೇಳಿ. ಇವನ್ ಬೆಂಗಳೂರು ಸುತ್ತಮುತ್ತಲು, ಇವನ್ ತುಮಕೂರು ಹತ್ತಿರ ನಿಮ್ಮ ಬಲ್ಕ್ ಲ್ಯಾಂಡ್ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಯು ಸೇ 100 acres, 300 acres, 500 acres, even 1000 acres. If you want, definitely we will provide the land. If ನೀವು ಗ್ರೂಪ್ನಲ್ಲಿ ಬಂದರೆ ಅದಕ್ಕೊಂದು ಪಾರ್ಕ್ ಅಂತ ಹೆಸರೇ ಇಡೋಣಂತೆ. ಆಗ್ಬೋದು ಸರ್. ಆ ರೀತಿ ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ಟೂಲ್ ಮಷಿನ್ ಪಾರ್ಕ್ ಅಂಥೇಳಿ ತುಮಕೂರು ಹತ್ತಿರ, ಆಮೇಲೆ ಜಪಾನೀಸ್ ಟೌನ್ಶಿಪ್ ಮಾಡಿದ್ದೇವೆ ತುಮಕೂರು ಹತ್ತಿರ. ಆ ರೀತಿ ನೀವು ಬಂದ್ರಂದರೆ ಪ್ರಪೋಸಲ್ ತೊಗೊಂಬರ್ರಿ, ಡೆಫಿನೆಟ್ಲಿ ವಿಲ್ ಎನ್ಕರೇಜ್ ಯು. ನಿಮ್ಗೆ ಎಷ್ಟು ಲ್ಯಾಂಡ್ ಬೇಕೋ ಅಷ್ಟು ಕೊಡ್ತೀವಿ. ಖಂಡಿತ. ಥ್ಯಾಂಕ್ ಯು ಸರ್. ಸರ್ ಅವರಿಗೆ ಸಪ್ಲಿಮೆಂಟ್ ಮಾಡೋದಾದರೆ ಕೋಲಾರ ಹತ್ರ ನರಸಾಪುರ ಇದೆ, ವೇಮ್ಗಲ್ ಇದೆ, ಅಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ ಪ್ಲಾಟ್ಸ್ ಖಾಲಿ ಇದೆ. ದಯಮಾಡಿ ನೀವು ಮೊಬೈಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ತಕ್ಷಣ ಅಪ್ಲೈ ಮಾಡಿ ಅಲ್ಲಿ ಸಿಗುತ್ತೆ. ತುಮಕೂರು ಹತ್ರನೂ ಇದೆ. ಮತ್ತು ಸರ್ ಇದನ್ನು ಸ್ವಲ್ಪ ಉತ್ತರ ಕರ್ನಾಟಕಕ್ಕೆ ವಿಸ್ತರಿಸಿದ್ರೆ ಒಳ್ಳೆಯದು ಅಂತ ಅಂದ್ಕೊಳ್ತೇನೆ ಸರ್. ಯಾಕೆಂದರೆ ಎಲ್ಲ ಇಲ್ಲೇ ಉತ್ತರ ಕರ್ನಾಟಕ ವಿಸ್ತರಣೆ ಮಾಡಲಿಕ್ಕೆ ಹುಬ್ಳಿಯಲ್ಲಿ ಇನ್ವೆಸ್ಟರ್ಸ್ ಮೀಟ್ ಮಾಡಿದೆ ಈಗಾಗಲೇ. ಎಸ್ ಸರ್. ಎಸ್ ಫೆಬ್ರವರಿ 14ಕ್ಕೆ ಭಾಳ ಸಕ್ಸಸ್ಫುಲ್ ಆಯಿತು. ಎಸ್ ಸರ್. ಭಾಳ ಎನ್ಕರೇಜ್ಮೆಂಟು ಸಿಕ್ಕಿತ್ತು. ಎಸ್ ಸರ್. ಕರೋನಾ ಬಂದು 3 months ಆದಮೇಲೆ ಸ್ವಲ್ಪ ಬ್ರೇಕ್ ಆಗಿದೆ. ಆದರೆ ಅಲ್ಲಿ ಯಾರು ಬರ್ತಾರೆ ಅವ್ರಿಗೂ ವೆಲ್ಕಮ್ ಮಾಡ್ತೀವಿ. ನಮ್ಮಲ್ಲೂ ಸ್ವಲ್ಪ ಉತ್ತರ ಕರ್ನಾಟಕದ ಕಡೆ ಇದೆ ಸರ್. ಯಾಕೆಂದರೆ ಎಲ್ಲ ಇಲ್ಲೇ ಕಾನ್ಸಂಟ್ರೇಟ್ ಆದರೆ ಆ ಕಡೆಗೂ ಆಗಲಿ ಸರ್. ಎಸ್ ಸರ್. ಅಲ್ಲಿಗೆ ಯಾರು ಬರ್ತಾರೋ ಅಂತ ಕೇಳಬೇಡಿ ಅಂತ, ಇವರಿಗೆಲ್ಲ ಜಾಗ ಅಲ್ಲೇ ಕೊಡ್ತೀವಿ ಅಂತ ಹೇಳಿ. ಯೂಶಲಿ ಅವ್ರು ಇಷ್ಟನೇ ಪಡಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ. ನನಗನ್ಸೋದು ಸ್ವಲ್ಪ ಇನ್ಸಿಸ್ಟ್ ಮಾಡಿ ಯು ಪ್ಲೀಸ್ ಕಮ್ ದೇರ್. ಅಲ್ಲಿ ಅಲ್ಲಿನ ದೊಡ್ಡ ಅನ್ಎಂಪ್ಲಾಯ್ಮೆಂಟ್ ಏನಿದೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ. ಎಸ್, ಅಲ್ಲಿನ ಕೌಶಲ್ಯನೂ ಒಂದು ಮಾನ್ಯತೆ ಕೊಟ್ಟಂಗೆ. ಈಗಾಗಲೇ ಯಾರೋ ಹೇಳಿದ ಹಾಗೆ ತಮಿಳ್ನಾಡಲ್ಲಿ ಅಂಡ್ ಆಂಧ್ರ ಅಂಡ್ ಅದರ್ ಸ್ಟೇಟ್ಸಲ್ಲಿ Tier 2, Tier 3 cities ಆರ್ ಎಕ್ಸ್ಟ್ರೀಮ್ಲಿ ಪೊಟೆನ್ಷಿಯಲ್. ಕರ್ನಾಟಕದಲ್ಲಿ ವಿ ಡೋಂಟ್ ಸಿ ದಟ್. ಅದನ್ನೇ Tier 2 ಮತ್ತು Tier 3 ಸಿಟಿಗೆ ಎಕ್ಸ್ಪಾನ್ಷನ್ ಆಗಬೇಕು ಇಂಡಸ್ಟ್ರಿ ಅನ್ನೋದು ಸಲುವಾಗಿಯೇ ಈ ಕೈಗಾರಿಕಾ ನೀತಿ ತೊಗೊಂಬರ್ತಾ ಇದ್ದೇವೆ 2020-2025 5 yearsದ್ದು. ಅದರಲ್ಲಿ ಈ ರೀತಿ Tier 2, Tier 3 ಸಿಟಿಗೆ ಹೆಚ್ಚು ಸೌಲಭ್ಯ, ಹೆಚ್ಚು ಸಬ್ಸಿಡಿ, ಹೆಚ್ಚು ಟ್ಯಾಕ್ಸ್ ಕನ್ಸೆಷನು ಇವೆಲ್ಲ ಕೊಡುವಂಥ ಅವಕಾಶ ಇವತ್ತು ಕೊಡ್ತಾ ಇದ್ದೇವೆ. ಮತ್ತು ಆ ರೀಜನಲ್ನ ಬೆಳವಣಿಗೆ ದೃಷ್ಟಿಯಿಂದಲೂ ಕೆಲವೊಂದು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದೇವೆ. ಈ ಹೊಸ ಕೈಗಾರಿಕಾ ನೀತಿಯಲ್ಲಿ ಅದಕ್ಕೆ ಅಡಾಪ್ಟ್ ಮಾಡ್ಕೊತಿದ್ದೀವಿ, ಅದಕ್ಕೆ ಸ್ಕೋಪ್ ಕೊಡ್ತೀವಿ. ಆದರೆ ಸ್ವಲ್ಪ ಇನ್ವೆಸ್ಟರ್ಸ್ ಬರಬೇಕು, ಆ ಭಾಗಕ್ಕೂ ಬರಬೇಕು ಸರ್. ಸಂಗೀತ ಈಗ 275 ಶೋರೂಮ್ಸ್ ಇದೆ ಸರ್ ಕರ್ನಾಟಕದಲ್ಲಿ ಮಾತ್ರ, ಆಲ್ ಓವರ್. ಈಗ ನೋಡಿ, ನಾವು ಇನ್ನು ಹುಬ್ಳಿಯಲ್ಲಿ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ಬಾಂಬೆ ಮತ್ತು ಹೈದರಾಬಾದಕ್ಕೆ ರೋಡ್ ಶೋ ಮಾಡಿದ್ವಿ. ಅಲ್ಲಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಹೈದರಾಬಾದ್ನಲ್ಲಿದ್ದಂಥವ್ರು ನಮ್ಮ ಜೊತೆ ಮೀಟ್ ಮಾಡಿದರು. ಅವರಿಗೆಲ್ಲ ಹೇಳಿದ್ವಿ, ನೀವು ಎಲ್ಲಿ ಬರ್ತೀರಿ ಬರ್ರಿ ನಾರ್ತ್ ಕರ್ನಾಟಕ ಬನ್ನಿ ಅಂತಂದಾಗ ಈ ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡ್ತಾಯಿದ್ದಾರೆ. ರಾಯಚೂರು, ಯಾದಗಿರಿ ಹತ್ತಿರ ಸುಮಾರು 2,000 ಎಕರೆ ಜಮೀನಿದೆ. ಹೀಗಾಗಿ ಅಲ್ಲಿ ಅದನ್ನು ನೋಡ್ಕೊಂಬಂದು ನಾನು ಹುಬ್ಳಿ ಇನ್ವೆಸ್ಟರ್ಸ್ ಮೀಟ್ದಲ್ಲಿ ಸುಮಾರು 12 ಪ್ರಪೋಸಲ್ಸ್ ಬಂದು ಹೈದರಾಬಾದ್ ಅವ್ರದ್ದು ಫಾರ್ಮೆಟಿಕಲ್ ಇಂಡಸ್ಟ್ರೀಸು. ಮೊನ್ನೆ ಇತ್ತೀಚೆಗೆ ಲಾಸ್ಟ್ ಮಂತ್ನಲ್ಲಿ ಏನೊಂದು ಸ್ಟೇಟ್ ಲೆವೆಲ್, ಹೈ ಲೆವೆಲ್ ಕಮಿಟಿ ಆಯಿತು. ಅದರಲ್ಲಿ 10 ಅಪ್ರೂವಲ್ಗೆ ನಾವು ಕ್ಲಿಯರೆನ್ಸ್ ಮಾಡಿದ್ವಿ, ಲ್ಯಾಂಡು ಅಲಾಟ್ ಮಾಡಿದ್ದೇವೆ ಕಡೇಚೂರು ಇದರಲ್ಲಿ.
ಈಗ ಅವರು ವಿದಿನ್ ಶಾರ್ಟ್ ಪೀರಿಯಡ್ ದೇ ವಿಲ್ ಸ್ಟಾರ್ಟ್ ದೇರ್ ಇಂಡಸ್ಟ್ರಿ ಇನ್ ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾ ಯಾದಗಿರಿ. ಹೀಗಾಗಿ ಯಾರಿಗೆ ಬಂದಿದ್ದಾರೆ ನಾವು ಸ್ಕೋಪ್ ಕೊಡ್ತಾ ಇದ್ದೇವೆ. ಆ ರೀತಿ ಬರುವಂಥದ್ದಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಡೆಫಿನೆಟ್ಲಿ ವಿಲ್ ಎನ್ಕರೇಜ್. ಮೊದಲಿಂದ ಏನು ಮೈಂಡ್ ಸೆಟ್ ಇದೆ, ಸರ್ಕಾರ ಕಡೆ ಹೋದ್ರೆ ಕೆಲಸ ಆಗೋದಿಲ್ಲ, ಬೇಗನೆ ಸಿಗೋದಿಲ್ಲ, ಇದೆಲ್ಲ ಬಿಟ್ಟುಬಿಡಿ. ಈಗ ಅಂಥದ್ದು ಏನು ಸಮಸ್ಯೆ ಆದರೆ ನೇರವಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ವಿಲ್ ಗಿವ್ ದ ಎನ್ಕರೇಜ್ಮೆಂಟ್. So he will be fifth pillar for us. ಸರ್ ನಮಸ್ತೆ. ಸರ್ ನಮಸ್ತೆ, ಮೋಹನ್ ಅಂತ ಚಾರ್ಟರ್ಡ್ ಅಕೌಂಟೆಂಟ್ ಮಾತಾಡ್ತಾ ಇರೋದು. ಸರ್ ಇದು ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಬಗ್ಗೆ ನಂದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಸರ್. ಕಳೆದ 6-7 ವರ್ಷಗಳಿಂದ ನಡೀತಾ ಇದೆ ಇದು ಕರ್ನಾಟಕದಲ್ಲಿ. ಬೆಂಗಳೂರಿನಲ್ಲಿ ನಡೀತಾ ಇತ್ತು, ಎಸ್ಪೆಷಲಿ ಇಲ್ಲಿ ನೈಸ್ ರೋಡ್ ಪಕ್ಕದ ಗ್ರೌಂಡ್ನಲ್ಲಿ ಪ್ರತಿ ವರ್ಷ ನಡೀತಾ ಇತ್ತು. ಬಟ್ ಇಷ್ಟು ವರ್ಷಗಳಿಂದ ನಡೆದ್ರು ಅಂತ ಹೇಳ್ಕೊಳ್ಳುವಂಥ ಇಂಡಸ್ಟ್ರಿ ನಮ್ಮ ರಾಜ್ಯಕ್ಕೆ ನಿಜವಾಗ್ಲೂ ಬರಲಿಲ್ಲ ಸರ್. ಅದೊಂದು ಡಿಸಪಾಯಿಂಟ್ಮೆಂಟ್ ಇದೆ. ಯಾಕಂತ ಹೇಳಿದ್ರೆ ಅವ್ರು ಸರ್ ಹೇಳ್ದಂಗೆ ಶ್ರೀ ಸಿಟಿನಲ್ಲಿ ನಿಮಗೆ ಆ ಶೋಮಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟು 1 ನಿಮಿಷಕ್ಕೆ 1 ಮೊಬೈಲ್ ಪ್ರೊಡಕ್ಷನ್ ಕೆಪಾಸಿಟಿ ಇದೆ ಸರ್. ಅಷ್ಟು ದೊಡ್ಡ ಪ್ಲಾಂಟ್ ಮಾಡಿದಾರಲ್ಲಿ. ಮತ್ತು ನೀವು ಇಲ್ಲಿ ಪೆನಗೊಂಡ ಅನಂತಪುರ ಮಧ್ಯ ಹೋಗಿ ನೋಡಿದ್ರೆ ನಿಮಗೆ ಕಿಯಾ ಫ್ಯಾಕ್ಟ್ರಿ ಇದೆ ಸರ್, ಕಾರ್ ಫ್ಯಾಕ್ಟ್ರಿ. ಸೊ ಇದೆಲ್ಲ ಕಳೆದ 5-6 ವರ್ಷಗಳಿಂದ ಬಂದಿದ್ದು. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಬ್ಳಿ ಬೆಳಗಾವ್ ಅಂತ ಜಾಗದಲ್ಲಿ ನಿಮಗೆ NH ಪಾಸ್ ಆಗುತ್ತೆ, ರೈಲ್ವೆ ಕನೆಕ್ಟಿವಿಟಿ ಇದೆ, ಏರ್ಕ್ರಾಫ್ಟ್ ಇದೆ, ಪಕ್ಕದಲ್ಲಿ ನಿಮಗೆ ಹೈದರಾಬಾದು, ಮುಂಬೈ, ಪುಣೆ ಅಂತ ದೊಡ್ಡ ದೊಡ್ಡ ಸಿಟಿಗಳಿದ್ದಾವೆ. ಇಷ್ಟೆಲ್ಲ ಇದ್ರೂ ನಾವು ನಮ್ಮಲ್ಲಿರುವಂತಹ ಸವಲತ್ತುಗಳನ್ನ, ಲೇಬರ್ಗಳನ್ನ ಅಥವಾ ಸರ್ಕಾರದ ಜಾಗಗಳನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಫೇಲ್ಯೂರ್ ಆಗಿದ್ದೀವಿ ಅನ್ಸುತ್ತೆ ಸರ್. ಮೈನ್ ರೀಸನ್ ಏನಿರ್ಬೋದು ಅಂತ ಹೇಳಿದ್ರೆ, ಒಂದು ಇನ್ವೆಸ್ಟರ್ ಮೀಟ್ ಮಾಡ್ತಾರೆ, ಒಂದು 3 ದಿವಸ 4 ದಿವಸ ಆಗುತ್ತೆ, ದೊಡ್ಡದೊಂದು ಕಾರ್ಯಕ್ರಮ ಆಗುತ್ತೆ, ಮೀಡಿಯಾನಲ್ಲಿ ಬರುತ್ತೆ, ಮತ್ತೊಂದು ಫೋಟೋಗ್ರಫಿ ಆಗುತ್ತೆ, ಏನೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ, ಅದನ್ನ ಮುಂದೆ ತೊಗೊಂಡೋಗ್ತಾ ಇಲ್ಲ ಅನ್ಸುತ್ತೆ ಸರ್ ನಾವು. ಮತ್ತು IT ಸೆಕ್ಟ್ರಲ್ಲಿ ಚಕ್ರವರ್ತಿ ಅವರು ಮೊದಲೇ ಹೇಳ್ದಂಗೆ ನಾವು IT ಸೆಕ್ಟ್ರಲ್ಲಿ ಬೆಳೆದಿದ್ರೂ ಕೆಲವೊಂದು ಡಿಸಪಾಯಿಂಟ್ಮೆಂಟ್ ತುಂಬ ಇದೆ ಸರ್. ಬೆಳಗ್ಗೆ ನಾನು ಉದ್ಯೋಗ ಆಫೀಸ್ಗೆ ಹೋದ್ರೆ ನಾನು ಓಪನ್ ಮಾಡೋ ಲ್ಯಾಪ್ಟಾಪ್ ನಂದಲ್ಲ, ಒಳಗಡೆ ಇರೋ ಮೈಕ್ರೋಸಾಫ್ಟ್ ಆಫೀಸ್ ನಂದಲ್ಲ, ಗೂಗಲ್ ನಂದಲ್ಲ, ಫೇಸ್ಬುಕ್ ನಂದಲ್ಲ, ಟ್ವಿಟರ್ ನಂದಲ್ಲ, ವಾಟ್ಸಪ್ ನಂದಲ್ಲ. ಸೊ IT ಸೆಕ್ಟರ್ನಲ್ಲೂ ಅಷ್ಟೇ ಒಂಥರ ಈ ಮ್ಯಾನ್ ಪವರ್ ಸಪ್ಲೈ ಅಂತಾರಲ್ಲ ಸರ್, ಜಾಸ್ತಿ ಆ ಕಡೆಗೆ ಹೋಗ್ತಾ ಇದೆ ಸರ್. ಸೊ ನಮ್ಮ ಕರ್ನಾಟಕದಲ್ಲಿ ಇಂಥ ಒಳ್ಳೆ ಟ್ಯಾಲೆಂಟ್ಗಳು ಇಟ್ಕೊಂಡು ನಾವು ಇಂಡಸ್ಟ್ರಿಯಲ್ ಆಗ್ಬೋದು, ಟೆಕ್ನಾಲಜಿನಲ್ಲಾಗ್ಬೋದು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕೆ ಆಗ್ತಾ ಇಲ್ಲ ಸರ್. ಸೊ ಆದ್ದರಿಂದ ನನ್ನ ಸಜೆಷನ್ನು, ಒಂದು ರೀಜ್ನಲ್ ಇಂಬ್ಯಾಲೆನ್ಸ್ ನಮ್ಮ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಇದೆಯಲ್ಲ ಸರ್, ಅದನ್ನು ಸರಿ ತೂಗಿಸ್ಬೇಕು ಅಂತ ಹೇಳಿದ್ರೆ ಈ ಫಾಲೋ ಅಪ್ ಮಾಡಿ ಮುಂದೆ ತೊಗೊಂಡೋಗ್ಬೇಕು ಸರ್. ಕೇವಲ ಇನ್ವೆಸ್ಟ್ಮೆಂಟ್ ಮೀಟ್ಗಳನ್ನ ಮಾಡಿದ್ರೆ ಸಾಕಾಗೋದಿಲ್ಲ. ಸೊ ಅದನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿ ಒಂದು ಏನು ಹೇಳ್ತಾರೆ, ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಫೌಂಡೇಶನ್ ತಂದು ಒಂದು 2-3 ದೊಡ್ಡ ಒಳ್ಳೊಳ್ಳೆ ಕಂಪ್ನಿಗಳು, ಈಗ ಚೈನಾಯಿಂದ 20 ಕಂಪ್ನಿಗಳು, ದೊಡ್ಡ ಕಂಪ್ನಿಗಳು ಭಾರತಕ್ಕೆ ಮೂವ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಆ 20ರಲ್ಲಿ 1-2 ದೊಡ್ಡ ಕಂಪ್ನಿಗಳು ಅಟ್ಲೀಸ್ಟ್, ಅಂದರೆ ಚೈನಾದಲ್ಲಿರುವಂಥ ಅಮೇರಿಕನ್ ಇನ್ವೆಸ್ಟ್ಮೆಂಟ್ ಕಂಪ್ನಿಗಳು 1-2 ದೊಡ್ಡ ಕಂಪ್ನಿಗಳನ್ನ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ, ಲೈಕ್ ನಮ್ಮ ಅಕ್ಕಪಕ್ಕದ ಸ್ಟೇಟ್ ಅವ್ರು ಮಾಡೋ ಹಂಗೆ ತಂದರೆ ನಿಜವಾಗ್ಲೂ ನಮ್ಗೆ ಯೂಸ್ ಆಗುತ್ತೆ ಅನ್ಸುತ್ತೆ ಸರ್. ಇಲ್ಲ ಅಂತ ಹೇಳಿದ್ರೆ ಕೇವಲ ಬರೀ ಸಮಾವೇಶ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಕ್ಕೆ ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ ಸರ್. ನೀವು ಹೇಳುವಂಥದ್ದು ನಿಜ, ಆದರೆ ನಮ್ಮ ಮನಸ್ಥಿತಿನಾಗಿದೆ, ಬೇರೆ ರಾಜ್ಯದಲ್ಲದಷ್ಟೇ ನಾವು ವಿಚಾರ ಮಾಡ್ತೀವಿ. ನಮ್ಮಲ್ಲಿ ದೊಡ್ಡ ಫ್ಯಾಕ್ಟ್ರಿಗಳು ಬಂದಿದ್ದು ನಾವು ವಿಚಾರ ಮಾಡೋದಿಲ್ಲ. ಈಗ ಬಿಡದಿಯಲ್ಲಿ ಟೊಯೋಟಾ ಇದೆ, ಬಹುಶಃ ಅದು ನಮ್ಮ ಇಂಡಿಯಾದಲ್ಲ, ಏಷ್ಯಾದಲ್ಲೇ ಹೈಯೆಸ್ಟ್ ಪ್ರೊಡಕ್ಷನ್ ಆಗ್ತದೆ ಅಲ್ಲಿ ಕಾರ್ಸ್ಗಳು. ಟೊಯೋಟಾ, ಇನೋವಾ ಇದಾವಲ್ಲ, ಹೈಯೆಸ್ಟ್ ಕಾರ್ ಪ್ರೊಡಕ್ಷನ್ ಆಗ್ತವೆ. ಅಲ್ಲಿ ವಿಸಿಟ್ ಮಾಡಿದ್ದೆ ನಾನು. ಆಮೇಲೆ ಇಲ್ಲೇ ಕೋಲಾರ ಹತ್ರ ನಮ್ಮ ನರಸಾಪುರ, ಅಲ್ಲಿ ಇದು ಯಾವುದು ನಮ್ಮ ಹೊಂಡಾ ಓಲ್ವೋ ಶೋ, ಅಲ್ಲಿ ಹೋಗಿ ನೋಡಿ. ಮತ್ತು ಹೊಂಡಾ ಇದು ನೋಡ್ಕೊಡ್ರಿ. ಅಲ್ಲೆಲ್ಲ ಹೈಯೆಸ್ಟು ನಮ್ಮ ಸ್ಟೇಟದ್ದು ಹೈಯೆಸ್ಟ್ ಪ್ರೊಡಕ್ಷನ್, ಇಡೀ ದೇಶದಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಇಲ್ಲಿ ಆಗ್ತದೆ ಯೂನಿಟ್ದಲ್ಲಿ. ನಮಗೆ ಬೇರೆ ರಾಜ್ಯದ ಅಷ್ಟೇ ದೊಡ್ಡ ಕಾಣಿಸ್ತವೆ, ನಮ್ಮ ರಾಜ್ಯದಲ್ಲಿ ದೊಡ್ಡ ಪ್ರೊಡಕ್ಷನ್ ಆಗಿದೆ. ನಾನು ನಿನ್ನೆ ಚಿಕ್ಕಮಗಳೂರು ಹೋಗಿದ್ದೆ, ಅಲ್ಲಿ ಚಿಕನ್ನು ಪ್ರೊಸೆಸ್ ಮಾಡಿ ಅದು ಫೀಡ್ಸ್ ಅಂತ ಏನೋ ಒಂದು ಕಂಪ್ನಿ ಇದೆ, ಲೈಫ್ಲೈನ್ ಫೀಡ್ಸು, ಹೆಗಡೆ ಅಂತಿದ್ದಾರೆ ಅದ್ರ ಮಾಲಕರು. ಅವರು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ಗೆ ಅಂಥ ಯೂನಿಟ್ಟು ದೇಶದಲ್ಲಿ 3-4 ಇದ್ದಾವೆ. ಅದರಲ್ಲಿ ಒಂದು ಚಿಕ್ಕಮಗಳೂರಲ್ಲಿದೆ, ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗುವಂಥದ್ದು ಚಿಕನ್ನು. ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಹೀಗಾಗಿ ಇಲ್ಲಿನೂ ಅದಾವೆ. ಅದನ್ನೇ ಮೊನ್ನೆ ನಮ್ಮ ಅಧಿಕಾರಿ ಹೇಳಿದೆ, ನಮ್ಮ ರಾಜ್ಯದಲ್ಲಿ ಏನು ಬೆಳವಣಿಗೆ ಆಗಿದ್ದಾವೆ, ದೊಡ್ಡ ಇಂಡಸ್ಟ್ರಿ ಬಂದಿದ್ದಾವೆ, ಇನ್ನು ಹೆಚ್ಚು ಫೋಕಸ್ ಮಾಡಿ, ಹೆಚ್ಚು ಪ್ರಚಾರ ಮಾಡಿ, ಒಂದು ಬ್ರ್ಯಾಂಡ್ ಕೊಡ್ರಿ ಅದಕ್ಕೆ. ಅದು ನಮ್ಗೆ ಆಗ್ಯದ ಇದ್ದದಕ್ಕೆ ನಾವೆಲ್ಲ ಈ ರೀತಿ ಮಾತಾಡ್ತೇವೆ. ಆ ರೀತಿ ನಮ್ಮ ಈಗ ಕಾಶಿಯದವರು ಇದ್ದಾರೆ, FKCCI ಇದ್ದಾರೆ, ಅವರು ಇದನ್ನು ಸ್ವಲ್ಪ ಹೆಚ್ಚು ಫೋಕಸ್ ಮಾಡಬೇಕು. ಆವಾಗ ಏನಾಗ್ತದೆ, ನಮ್ಮ ಜನರಿಗೆ, ನಮ್ಮ ಯುವಕರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ. ನಮ್ಮ ರಾಜ್ಯದಲ್ಲಿ ಇಷ್ಟೇ ನಾವು ಆಗದೇ ಇದ್ದದನ್ನು ಮೈನಸ್ ಪಾಯಿಂಟ್ಸ್ ಅಷ್ಟೇ ನಾವು ಹೈಲೈಟ್ ಮಾಡ್ತೀವಿ. ಪ್ಲಸ್ ಪಾಯಿಂಟು ಇಲ್ಲಿವರೆಗೆ ಇಂಡಸ್ಟ್ರಿ ಬೆಳವಣಿಗೆನಾಗಿದ್ದಾವೆ, ಎಷ್ಟು ದೊಡ್ಡ ಇಂಡಸ್ಟ್ರಿ ಬಂದಿದ್ದಾವೆ, ಎಷ್ಟು ನಮ್ಮ ಎಂಪ್ಲಾಯ್ಮೆಂಟ್ ಕೊಟ್ಟಿದೆ,
ಇವನ್ನೆಲ್ಲ ಲೆಕ್ಕಾಚಾರ ಮಾಡಿದರೆ ಇನ್ನು ನಾರ್ತ್ ಕರ್ನಾಟಕ ಬಂದಿಲ್ಲ ಅನ್ನುವಂಥದ್ದು ಓಕೆ, ಅದೊಂದು ಕೊರತೆ ಇದೆ, ಅದನ್ನು ಒಪ್ಕೊತೀನಿ. ಅದ್ರ ಸಲುವಾಗಿ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆದಮೇಲೆ ಅದಕ್ಕೆ ಇನ್ಸಿಸ್ಟ್ ಮಾಡ್ತಾ ಇದ್ದೇನೆ, ಟೈರ್ 2 ಟೈರ್ 3 ಸಿಟಿಗೆ ಬರಬೇಕು ಅಂತ ಹೇಳಿ. ಎಲ್ಲವೂ ಬರ್ಡನೈಸ್, ಬೆಂಗಳೂರಿಗೆ ಬರ್ಡನ್ ಆಗಿಬಿಟ್ಟಿದೆ, ಎಲ್ಲವೂ ಇಲ್ಲಿ ಕೇಂದ್ರೀಕೃತ ಆಗಿದೆ. ಆ ಕೇಂದ್ರೀಕೃತ ಆಗಿದ್ದನ್ನು ಹೊರಗಡೆ ತೊಗೊಂಡು ಹೋಗ್ಬೇಕಾಗಿದ್ದೇವೆ. ಆ ಪ್ರಯತ್ನ ಈಗ ನಾನು ಮಾಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ನೀವೇನು ಹೇಳಿದ್ರಿ ಅದಕ್ಕೂ ಪೂರಕವಾಗಿ ಇವತ್ತು ಕೆಲಸವನ್ನು ನಾನು ಮಾಡ್ತೇವೆ. ಡೆಫಿನೆಟ್ಲಿ ಎಲ್ಲಿ ಲೂಪೋಲ್ಸ್ ಇದ್ದಾವೆ ಅದನ್ನು ಸರಿ ಮಾಡುವಂಥ ಕೆಲಸ, ಮತ್ತು ಮೆಗಾ ಇಂಡಸ್ಟ್ರಿ ಏನಿದ್ದಾವೆ ಈಗಾಗಲೇ ಇದ್ದಾವೆ, ಇನ್ನೂ ಹೆಚ್ಚು ಬರ್ತರಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರ್, ಈಗ ನಾರ್ತ್ ಕರ್ನಾಟಕದ್ದು ನಾವು ಇಶ್ಯೂ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ನಾರ್ತ್ ಕರ್ನಾಟಕಲ್ಲಿ ಏನಾಗ್ತಿದೆ ಅಂದರೆ ಹುಬ್ಳಿ ಬೆಳಗಾವಿ ಎಲ್ಲ ಆಂಟ್ರಪ್ರಿನರ್ಸ್ಗೆ ಗೈಡೆನ್ಸ್ ಸಿಗ್ತಾ ಇಲ್ಲ, ಸಪೋರ್ಟ್ ಸಿಸ್ಟಮ್ ಸಿಗ್ತಾ ಇಲ್ಲ. ಈಗ ಚಕ್ರವರ್ತಿ ಸರ್ ಹೇಳಿದ್ರು ಒಂದು 20,000 ಟೀ ಸ್ಟಾಲ್ ನಾನು ಓಪನ್ ಮಾಡಬೇಕು ಅಂತ ಒಬ್ರು ಕೇಳ್ಕೊಂಡ್ರಂತ. ಈಗ ಫಾರ್ ಎಕ್ಸಾಂಪಲ್ 20,000 ಟೀ ಸ್ಟಾಲ್ ಹುಬ್ಬಳ್ಳಿಲಿ ಓಪನ್ ಮಾಡಬೇಕಂದ್ರೆ 10,000 ಖರ್ಚು ಮಾಡಿ ಬೆಂಗಳೂರಿಗೆ ಬರಬೇಕು ಅವ್ನು. ಫಸ್ಟು ಬೆಂಗಳೂರಿಗೆ ಬಂದು ಅಪ್ರೂವಲ್ ತೊಗೊಂಡು ಇದು ಮಾಡಿ ಗೌರ್ಮೆಂಟಿಂದ ಏನಿದೆ ಎಲ್ಲ ಆಂಟ್ರಪ್ರಿನರ್ಸು ಬೆಂಗಳೂರಿಗೆ ಯಾಕೆ ಬರಬೇಕು? ಹುಬ್ಬಳ್ಳಿ ಅಥವಾ ಬೆಳಗಾವಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್, ನೀವೊಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ, ಈ ಅಪ್ರೂವಲ್ಸ್ ಬೇಕು, ಈ ಟ್ರೇಡ್ ಲೈಸೆನ್ಸ್ ಬೇಕು, ಇದೆಲ್ಲ ಮಾಡ್ಕೊಂಡು ಈಗ ಏನಾಗ್ತಾ ಇದೆ ಪ್ರಾಬ್ಲಮ್ ಅಂದರೆ, ನಾವು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿಬಿಡ್ತೀವಿ ಹುರುಪಲ್ಲಿ, ಎಂತೂಸಿಯಾಸಮಲ್ಲಿ ಯುವಕರು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ನಮಗೆ ಗೌರ್ಮೆಂಟಿಂದ ಅಥವಾ ಬ್ಯೂರೋಕ್ರಾಟ್ಸಿಂದ ನೀವು ಈ ಲೈಸೆನ್ಸ್ ತೊಗೊಂಡಿಲ್ಲ ಇಷ್ಟು ದಂಡ ಕಟ್ಟಿ, ನೀವು ಇದು ಅಪ್ರೂವಲ್ ತೊಗೊಂಡಿಲ್ಲ ಕಾರ್ಪೊರೇಷನಿಂದ ಇಷ್ಟು ದಂಡ ಕಟ್ಟಿ, ಈ ಥರದ್ದು ಪರಿಸ್ಥಿತಿಗಳು ಹುಬ್ಬಳ್ಳಿ ಬೆಳಗಾವಿ ಎಲ್ಲ ಕಡೆ ನಾವು ಕಾಣ್ತಾ ಇದ್ದೀವಿ. ಬೆಂಗಳೂರಲ್ಲಿ ಇದ್ದರೆ ಏನಾಗುತ್ತೆ ಅಂದರೆ ಇಲ್ಲೇ ಅಪ್ರೂವಲ್ ಸಿಕ್ಬಿಡುತ್ತೆ ನಮಗೆ. ಸೊ ನಾನು ಕೇಳ್ಕೊಳ್ಳೋದೇನೆಂದರೆ, ನೀವು ಹುಬ್ಬಳ್ಳಿಯವರಾದ್ದರಿಂದ ಹುಬ್ಬಳ್ಳಿಯಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಸ್ಟಾರ್ಟ್ ಮಾಡಿ, ಅದಕ್ಕೆ ನಾವು ನಮ್ಮ ಎಂಟ್ರಪ್ರಿನರ್ ಗ್ರೂಪ್ ಏನಿದೆ, ಟೈ ಇದೆ, ದೇಶಪಾಂಡೆ ಫೌಂಡೇಶನ್ ಇದೆ, ಬಹಳಷ್ಟು ಅಲ್ಲಿ ನಾವು ಫೋರಮ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ನಾವು ನಮ್ಮ ಎಕ್ಸ್ಟೆಂಡ್ ಮಾಡ್ತೀವಿ. ದಯಮಾಡಿ ವಿದಿನ್ 6 months ಅಥವಾ 1 year ಒಂದು ನೀವು ಹುಬ್ಳಿಯಲ್ಲಿ ಮಾಡಿದರೆ ಈ ರೀಜ್ನಲ್ ಇಂಬ್ಯಾಲೆನ್ಸ್ ಏನು ಹೇಳ್ತಾ ಇದ್ದಾರೆ ಅದನ್ನು ಡೆಫಿನೆಟ್ಲಿ ನಾವು ಕಟ್ ಡೌನ್ ಮಾಡ್ಬೋದು. ಹುಬ್ಳಿ ಬೀಯಿಂಗ್ ಇನ್ ಡೆಮೋಗ್ರಫಿಕ್ ಸೆಂಟರ್ ಅಂದರೆ ಗೋವಾ ಹತ್ರ ಆಗುತ್ತೆ, 1 night ಜರ್ನಿ, ಹೈದರಾಬಾದ್ ಹೋಗ್ಬೋದು, ಪುಣೆ ಹೋಗ್ಬೋದು, ಬಾಂಬೆ ಹೋಗ್ಬೋದು, ಮಂಗಳೂರು ಹೋಗ್ಬೋದು, ಬೆಂಗಳೂರಿಗೂ ಬರ್ಬೋದು. ಸೊ ಇದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕಂತ ನಂದು ಒಂದು ರಿಕ್ವೆಸ್ಟ್ ಸರ್. ಒಳ್ಳೆಯ ಸಲಹೆ. ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆಯೂ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಒಂದೇನಾಗಿದೆ, ಸ್ವಲ್ಪ ಮೊದಲು ಈ ಇಂಡಸ್ಟ್ರಿ ಇನ್ವೆಸ್ಟರ್ಸ್ ಮೀಟು ಸಕ್ಸಸ್ ಆದಮೇಲೆ ಒಂದಿಷ್ಟು ಇನ್ವೆಸ್ಟರ್ಸ್ ಬಂದ ಮೇಲೆ ಇದನ್ನು ಮಾಡಬೇಕು ಅನ್ನುವಂಥದ್ದು ಸಪ್ರೇಟ್ ಅದರಲ್ಲಿ ಒಂದು ಎಲ್ಲ ಒಂದು ಹೆಡ್ ಆಫೀಸ್ ಮಾಡಿಕೊಂಡು ಯಾವುದೇ ಅಪ್ರೋಚ್ ಆದರೆ ಅವ್ರಿಗೆ ಇಮಿಡಿಯೇಟ್ಲಿ ಗೈಡೆನ್ಸ್ ಕೊಡುವಂಥ ಒಂದು ಆಫೀಸ್ ಮಾಡಬೇಕು ಅನ್ನುವಂಥದ್ದು ನನ್ನ ಆಲೋಚನೆ. ಉದ್ಯೋಗ ಮಿತ್ರದ್ದು ಇರ್ಬೋದು, KIDBದು ಇರ್ಬೋದು, ರೀಜನಲ್ ಆಫೀಸ್ ಮಾಡಬೇಕು ಅನ್ನುವಂಥದ್ದು ನನ್ನ ತಲೆಯೊಳಗಿದೆ. ಆ ಪ್ರಯತ್ನ ನಾನು ಮಾಡ್ತೀನಿ. ಇನ್ ದ ಮೀನ್ ಟೈಮ್ ನಾರ್ತ್ ಕರ್ನಾಟಕ ಇಂಡಸ್ಟ್ರಿ ಬೆಳವಣಿಗೆಗೆ ಒಂದು ಭಾಳ ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿದೆ. ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಹುಬ್ಳಿ ಅಂಕೋಲಾ ರೈಲ್ವೆ ಲೈನ್ ಆಗಬೇಕಾಗಿದೆ. ಹುಬ್ಳಿ ಅಂಕೋಲಾ ರೈಲ್ವೆ ಲೈನ್ ಆದರೆ ಅದ್ರ ಜೊತೆ ಬೇಲಿಕೇರಿ ಫೋರ್ಟ್ ಏನಿದೆಲ್ಲ ಅದು ಡೆವಲಪ್ ಆದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಇಂಡಸ್ಟ್ರಿ ಬರಲಿಕ್ಕೆ ಸಾಧ್ಯತೆ. ಯಾಕಂದರೆ ಮೊನ್ನೆ ಲಾಸ್ಟ್ ಕಾರವಾರ ಡಿಸ್ಟಿಕ್ಗೆ ವಿಸಿಟ್ ಮಾಡಿದಾಗ ಬೇಲಿಕೇರಿ ಫೋರ್ಟ್ಗೆ ವಿಸಿಟ್ ಮಾಡಿದ್ದೆ. ನಮ್ಮ ಕಪಿಲ್ ಮೋಹನ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಎಲ್ಲರೂ ಕರ್ಕೊಂಡು, DC ಎಲ್ಲರೂ ಕರ್ಕೊಂಡು ಹೋಗಿದ್ವಿ. ಉಸ್ತುವಾರಿ ಮಂತ್ರಿ ಹೆಬ್ಬಾರವರು ಭಾಳ ಒಂದು ಎನ್ಕರೇಜ್ಮೆಂಟ್ ಇರುವಂಥ ಒಂದು ಬೇಲಿಕೇರಿ ಫೋರ್ಟು. ಅದಕ್ಕೆ DPR ರೆಡಿ ಮಾಡಿಸ್ತಾ ಇದ್ದೇವೆ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ನಿತಿನ್ ಗಡ್ಕರಿ ಜೊತೆ ಮಾತಾಡಿದ್ವಿ. ಅಲ್ಲಿಯ ಫೋರ್ಟ್ ಮಿನಿಸ್ಟ್ರಿಗೂ ನಾನು ಮಾತಾಡಿದ್ದೇನೆ. ಅವರೆಲ್ಲರೂ ಹೇಳಿದರು, ನೀವು ಪ್ರಪೋಸಲ್ ತೊಗೊಂಬರ್ರಿ, ನಾವು ಕೇಂದ್ರದಿಂದ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ ಅಂಥೇಳಿ. ಮತ್ತು PPP ಮಾಡೆಲ್ ಮೇಲೆ ಡೆವಲಪ್ ಮಾಡಬೇಕು. ನಮ್ಮ ದಾವೋಸ್ನಲ್ಲಿ ಹೋದಾಗ ಅದಾನಿಯವರು ಸಿಕ್ಕಿದ್ರು. ಅದಾನಿಯವರು ಕೂಡ ಈ ಪ್ರಸ್ತಾಪ ಇಟ್ಟಾಗ ಡೆಫಿನೆಟ್ಲಿ ನೀವು ಪ್ರಪೋಸಲ್ ಇಡ್ರಿ, ಡೆಫಿನೆಟ್ಲಿ ಐ ವಿಲ್ ಪಾರ್ಟಿಸಿಪೇಟ್ ಇನ್ ದ PPP ಪ್ರಾಜೆಕ್ಟ್. ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಆ ಬೇಲಿಕೇರಿ ಫೋರ್ಟನ್ನು ಎಲ್ಲ ರೀತಿಯಿಂದ ಡೆವಲಪ್ ಮಾಡಿ ಫುಲ್ ಫ್ಲೆಜ್ಡ್ ಪೋರ್ಟ್ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಅನ್ನುವಂಥದ್ದು ಅದಾನಿಯವರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಪ್ರೊಸೆಸ್ ನಡೀತಾ ಇದೆ. ಒಂದು ಬೇಲಿಕೇರಿ ಪೋರ್ಟ್ ಡೆವಲಪ್, ಯಾಕಂದರೆ ನೋಡಿ ಕರ್ನಾಟಕದಲ್ಲಿ ಒಂದೇ ಒಂದು ಪೋರ್ಟು ಫಂಕ್ಷನಿಂಗ್ ಇರುವಂಥದ್ದು ಮಂಗಳೂರು. ಈ ಬೆಂಗಳೂರಿನ ಇಂಡಸ್ಟ್ರಿಲಿಸ್ಟು ಸಹಿತ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅಲ್ಲಿ ಹೋಗೋದಿಲ್ಲ, ಚೆನ್ನೈಗೆ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಯಾಕಂದರೆ ರೋಡ್ ಕನೆಕ್ಟಿವಿಟಿ ಎಲ್ಲ ಸರಿ ಇಲ್ಲ, ಆ ದೃಷ್ಟಿಯಿಂದ ಚೆನ್ನೈಗೆ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಂಗಳೂರು ಇದು ನಮ್ಮ ಕಾರವಾರ ಡಿಸ್ಟಿಕ್ದು ಡೆವಲಪ್ ಮಾಡಿದರೆ ಭಾಳ ಒಂದು ಬದಲಾವಣೆ ತೊಗೊಂಬರ್ಲಿಕ್ಕೆ ಸಾಧ್ಯತೆ. ಮತ್ತು ಹುಬ್ಳಿ ಅಂಕೋಲಾ ಅದನ್ನು ನಾನು ಪಟ್ಟು ಹಿಡಿದು ಆ ನಮ್ಮ ವೈಲ್ಡ್ ಲೈಫ್ ಕೌನ್ಸಿಲ್ನಲ್ಲಿ ಹೋಗಿ ಪಟ್ಟು ಹಿಡಿದು ಆರ್ಗ್ಯುಮೆಂಟ್ ಮಾಡಿದ ಮೇಲೆ ಅದು ಕ್ಲಿಯರೆನ್ಸ್ ಆಯಿತು. 20 ವರ್ಷದಿಂದ ರಿಜೆಕ್ಟ್ ಹಾಕೊಂಡು ಬಂದಿದೆ. ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅಡಿಗಲ್ ಹಾಕಿದರು. ಕೊನೆಗೆ ಪಟ್ಟು ಹಿಡಿದು ಮಾಡಿದ್ವಿ, ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿದ್ವಿ. ಈಗ ಮತ್ತೆ ಹೈಕೋರ್ಟಿಗೆ ಹೋಗಿ ಅದು ಕೇಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದು ತೊಂದರೆಗಳಿದ್ದಾವೆ. ಆದರೆ ಅದಕ್ಕಿಂತ ಎಷ್ಟು ಪರಿಸರ ಮತ್ತೊಂದು ಕಾಳಜಿ ಬಗ್ಗೆ ನಾವು ಕೊಂಕಣ್ ರಿಲೀವ್ ಆಗಿದೆ, ಆವಾಗ ಈ ಸಮಸ್ಯೆ ಬಂದಿಲ್ಲ. ಈ ಹುಬ್ಳಿ ಅಂಕೋಲಕ್ಕೆ ಯಾಕೆ ಅದು ಗ್ರಹಣ ಹಿಡಿದು ಗೊತ್ತಿಲ್ಲ ನನಗೆ. ಮತ್ತು ಅದಕ್ಕೆ ಪರಿಸರಕ್ಕೆ ತೊಂದರೆ ಆಗದಂಗೆ ಯಾವುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಪರಿಸರ ತೊಂದರೆ ಆಗದಂಗೆ ಗಿಡ ಮರ ಕಡಿದ್ರೆ ಅಲ್ಟ್ರೇಟಿವ್ ಏನೋ ಒಂದು ಪರಿಹಾರ ಮಾಡ್ಬೋದು ಅನ್ನುವಂಥದ್ದು ಪ್ರಪೋಸಲ್ ಕೊಟ್ಟು ಅದನ್ನು ಅವರು ರೆಡಿ ಮಾಡಿ ಕೊಟ್ಟರೆ ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸದ್ದು ಥರ್ಡ್ ಪಾರ್ಟಿ ಅದು
ಅದ್ಯಾವುದೋ ಯಾವುದೇ ಒಂದು ಪಾರ್ಷಿಯಲ್ ಆಗಿ ಕೊಟ್ಟಂಥ ರಿಪೋರ್ಟ್ ಅಲ್ಲ, ಅದನ್ನು ಅಲ್ಲಿ ಇದ್ದಂಥ ಪರಿಸರವಾದರೂ ಒಪ್ಪಲಿಕ್ಕೆ ತಯಾರಿಲ್ಲ. ಹೀಗಾಗಿ ಅದನ್ನೇ ತೋರಿಸಿದೆ ನಾನು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ದು ರಿಪೋರ್ಟು ಮುಖ್ಯಮಂತ್ರಿಗಳು ತೋರಿಸಿ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿದಾಗ ಕ್ಲಿಯರೆನ್ಸ್ ಆಯಿತು. ಈಗ ಕೋರ್ಟಿಗೆ ಹೋಗಿದೆ, ಮತ್ತು ಕೋರ್ಟಿಗೂ ಅದ್ರ ಬಗ್ಗೆ ಕಾನೂನು ಹೋರಾಟವನ್ನು ನಾವು ಮಾಡಬೇಕಾಗಿದೆ. ಹೀಗಾಗಿ ಒಂದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಒಂದು ಪ್ರಾಜೆಕ್ಟ್ಗೆ ಈಗ ನೋಡಿ ಅಕಸ್ಮಾತು ಈಗ ಹುಬ್ಳಿಯಿಂದ ಅಲ್ಲಿ ಅಂಕೋಲವರೆಗೆ 4 ಲೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, 4 ಲೈನ್ ರೋಡ್ ಆಗೋದಿಲ್ಲ. ಅಕಸ್ಮಾತ್ 4 ಲೈನ್ ರೋಡ್ ಆತಂತ ತಿಳ್ಕೊಡ್ರಿ, ನಮಗೆ ಹುಬ್ಳಿ ಅಂಕೋಲ ರೈಲ್ವೆ ಬೇಡ ನಮಗೆ. ಆದರೆ 4 ಲೈನ್ ಆಗೋದ್ರಿಂದ ರೋಡ್ ಟ್ರಾನ್ಸಾಕ್ಷನ್ ಆಗೋದ್ರಿಂದ, ಟ್ರಾನ್ಸ್ಪೋರ್ಟೇಷನ್ ಆಗುವಂಥದ್ದು, ಟ್ರಕ್ಗಳು ಹೋಗೋದ್ರಿಂದ ಇನ್ನೂ ಪರಿಸರಕ್ಕೆ ಹೆಚ್ಚು ತೊಂದರೆ ಆಗ್ತದೆ ಆ ಧೂಳ ಮತ್ತೊಂದರಿಂದ. ಆದರೆ ರೈಲ್ವೆ ಲೈನ್ ಆಗೋದ್ರಿಂದ ಪರಿಸರಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಇವೆಲ್ಲ ಸ್ವಲ್ಪ ವೈಜ್ಞಾನಿಕವಾಗಿ ಥಿಂಕಿಂಗ್ ಮಾಡಿದರೆ ಡೆಫಿನೆಟ್ಲಿ ಅದು ನಾವು ಸಕ್ಸಸ್ ಆಗ್ಬೋದು, ಪ್ರೋ ಡೆವಲಪ್ಮೆಂಟ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ. ಅವಾಗ ನಾರ್ತ್ ಕರ್ನಾಟಕಕ್ಕೂ ಹೆಚ್ಚು ಬೂಸ್ಟ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮ ಸಲಹೆ ಸೂಚನೆ ಇದಲ್ಲ, ಡೆಫಿನೆಟ್ಲಿ ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಸರ್ ಸಲೂನ್ ಕ್ಷೇತ್ರ ಸಂಬಂಧಪಟ್ಟಾಗೆ ಹಾಗಾಗಿ ನೀವು ಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಝೋನ್ ಮಾಡಿದ್ರೆ ಕರ್ನಾಟಕಕ್ಕೆ ಬಹಳ ಇದಾಗುತ್ತೆ ಸರ್. ಎಲ್ಲ ಎಕ್ಸ್ಪೋರ್ಟ್ ಆಗೋದೆಲ್ಲ ಕಂಪ್ಲೀಟ್ ವೆಸ್ಟಿಗೆ. ಚೆನ್ನೈಯಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ 3 ದಿನ ಇದೆ ನಮ್ಗೆ. ಆಕ್ಚುಲಿ 3 ಡೇಸ್ ಅಡ್ವಾಂಟೇಜ್ ಇದೆ ಸರ್ ಅಲ್ಲಿ ನೀವು ಪೋರ್ಟ್ ಮಾಡಿದ್ರೆ. ಸರ್ ಸಲೂನ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಬರೀ ಮೊಬೈಲ್ಸು ಮತ್ತು ಇದು ಅಷ್ಟೇ ಚೈನಾದಿಂದ ಸಪ್ಲೈ ಆಗ್ತಾ ಇಲ್ಲ, ಆಮದು ಆಗ್ತಾ ಇಲ್ಲ. ಪೆಡಿಕ್ಯೂರ್ ಚೇರಿಂದ ಹಿಡಿದು ಚೇರ್ಸು, ಟ್ರಾಲೀಸು, ಏರ್ ಟ್ರಿಮ್ಮರ್ಸು ಪ್ರತಿಯೊಂದೂ ಚೈನಾದಿಂದನೇ ಸಪ್ಲೈ ಆಗ್ತಾ ಇದೆ. ಏಕೆಂತಂದರೆ 99% ಇವತ್ತು ಚೈನಾದಿಂದನೇ ಅವಲಂಬನೆ ಮಾಡ್ಕೊಂಬಿಟ್ಟಿದ್ವಿ ನಾವು. ಒಂದು ಸುಸಜ್ಜಿತವಾದಂಥ ಸಲೂನ್ ಮಾಡಬೇಕಂತಂದರೆ ನಾವು ಪ್ರತಿಯೊಂದೂ ಅಲ್ಲಿಂದ ತರಿಸ್ಕೊತಾ ಇದ್ದೀವಿ. ಬೆಂಗಳೂರಿನಲ್ಲೇ ಒಂದು 25,000ಕ್ಕೂ ಅಧಿಕ ಸಲೂನ್ಸ್ ಇದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ 1 ಲಕ್ಷಕ್ಕೂ ಅಧಿಕ ಸಲೂನ್ಸು ಇದೆ. ಈಗ ಕೋವಿಡ್-19 ಆದಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸಲೂನ್ಸನ್ನ ಕಾಪಾಡ್ಕೊಬೇಕು, ಅದು ತುಂಬ ಚೆನ್ನಾಗಿ ನೈರ್ಮಲೀಕರಣ ಎಲ್ಲ ಬೇಕು ಅನ್ನೋದಾದರೆ ಸಣ್ಣ ಸಣ್ಣ ಸಲೂನ್ಸ್ ಎಲ್ಲ ಉತ್ತಮ ದರ್ಜೆಗೆ ಏರ್ಪಡಾಗಬೇಕು. ಮತ್ತು ನಾವು ಚೈನಾನೇ ಅವಲಂಬನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸರ್. ಈಗಾಗಲೇ ಇದ್ರ ದೊಡ್ಡ ಸಮಸ್ಯೆ ಆಗಿರೋದೇ ನಮ್ಮ ಚೈನಾಯಿಂದ. ಆತ್ಮನಿರ್ಭರ ಭಾರತ ಅಂತ ಏನು ಹೇಳಿದ್ದಾರೆ, ದಯವಿಟ್ಟು ಅದನ್ನು ನಾನು ಇಲ್ಲಿರೋ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀನಿ. ಐಕಿಯಾಗೆ ಸಪ್ಲೈ ಮಾಡ್ತೀನಿ ಅಂತೇಳಿ ಸರ್ ಒಬ್ಬರು ಹೇಳಿದ್ರು. ಸ್ವೀಡನ್ ಕಂಪ್ನಿ ದೊಡ್ಡದು ಐಕಿಯಾ, ಇಡೀ ಪ್ರಪಂಚದಲ್ಲೇ ಅದರದ್ದು ವಿಸ್ತಾರ ತುಂಬ ಚೆನ್ನಾಗಿದೆ. ಚೈನಾದೇ ಎಲ್ಲ ಅಲ್ಲಿರೋದು, ಅದರಲ್ಲಿ ಸೆಡ್ ಹೊಡೆದು ಇವತ್ತು ಭಾರತದಿಂದ ಸ್ವಲ್ಪ ಕಳಿಸ್ತಾ ಇದ್ದೀವಿ, ಇಲ್ಲಿಂದ ನಾವು ಕಳಿಸ್ತಾ ಇದ್ದೀವಿ ಅಂದರೆ ಅದು ಹೆಮ್ಮೆ ಪಡೋ ವಿಚಾರ. ಸಲೂನ್ಗೆ ಸಪ್ಲೈ ಮಾಡೋ ಅಂಥದ್ದು ದೃಷ್ಟಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಇದರಲ್ಲಿ ಯುವ ಉದ್ಯಮಿಗಳಿಗೆ, ಇಂಜಿನಿಯರ್ಗಳಿಗೆ ವಿಫಲವಾದಂಥ ಒಂದು ಅವಕಾಶ ಇದೆ. ಆ ಕಡೆನೂ ತಾವು ಗಮನ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಸರ್ 2 ನಿಮಿಷ ಸರ್, 2 ನಿಮಿಷ. ನಂದೊಂದು ರಿಕ್ವೆಸ್ಟ್ ಇದೆ. ನಮಸ್ಕಾರ, ನಮ್ಮ ಬಾಲರಾಜ್ ನಾರಾಯಣ ಅಂತ. ಇಲ್ಲಿ ಕಾರ್ತಿಕ್ ಫಾರ್ಮ್ ಅಂಡ್ ನರ್ಸರಿ ಅಂತ ದೊಡ್ಡಾಲ್ಮರದಲ್ಲಿ ಒಂದು ನರ್ಸರಿ ಇದೆ. ನಂದು ಭಿನ್ನವಾದ ಕ್ಷೇತ್ರ, ನಿಮ್ಮ ಕ್ಷೇತ್ರಕ್ಕೆ ಬರಲ್ಲ, ಆದರೂ ಸಹ ತಮ್ಮಲ್ಲಿ ಒಂದು ವಿನತಿ ಸರ್. ಯಾಕಂದರೆ ನೋಡಿ, ನಮಗೆ ಈಗ ಭೂಮಿ ತಗೊಂಡು ನಾವು ನರ್ಸರಿ ಮಾಡಬೇಕಂದ್ರೆ ತುಂಬ ಕಾಸ್ಟ್ಲಿ ಇದೆ. ಬೆಂಗಳೂರು ಸುತ್ತಮುತ್ತ ತಗೊಂಡು ನಾವು ಮಾಡೋಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಈಗ ಪಕ್ಕದ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ, ಹಾರ್ಟಿಕಲ್ಚರ್ ಪಾರ್ಕ್ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸರ್. ಪ್ರತಿಯೊಂದು ತಾಲೂಕು ಈಗ ಒಂದು ಕಡೆ ಮಾಡಿದ್ದಾರೆ ಅವರು. ನಮ್ಮಲ್ಲಿ ಪ್ರತಿಯೊಂದು ತಾಲೂಕಲ್ಲಿ 50ರಿಂದ 100 ಎಕರೆ ಹಾರ್ಟಿಕಲ್ಚರ್ ಪಾರ್ಕ್ ಅಂತ ಮಾಡೋದ್ರಿಂದ ಎಷ್ಟೋ ಜನ ಬೇಕಾದರೆ ನರ್ಸರಿನೂ ಮಾಡ್ಬೋದು, ಮತ್ತು ಈಗ ಅಡ್ವಾನ್ಸ್ ಅಗ್ರಿಕಲ್ಚರಲ್ಲಿ ತರಕಾರಿ ಬೆಳೆಯುವಂಥದ್ದು ಇಂಥವೆಲ್ಲನೂ ಕ್ಷೇತ್ರಗಳಲ್ಲಿ ಮಾಡ್ಬೋದು. ತಾವು ಅದೊಂದು ಕನ್ಸಿಡರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸರ್. ಯಾಕಂದರೆ ಇದು ಪ್ರತಿ ತಾಲೂಕಲ್ಲಿ ಮಾಡೋದ್ರಿಂದ 50-100 ಎಕರೆ, ಇದು ಒಂದು ಪೊಲ್ಯೂಷನ್ ಫ್ರೀ, ಆಮೇಲೆ ಜನಕ್ಕೂ ತುಂಬ ಎಂಪ್ಲಾಯ್ಮೆಂಟು ಸಿಗುತ್ತೆ ಸರ್ ಇವತ್ತು ಹಾರ್ಟಿಕಲ್ಚರ್ ಪಾರ್ಕ್ ಅಂತ. ಯಾಕಂದರೆ ಅಲ್ಲೊಂದು ವ್ಯವಸ್ಥೆ ಆಗಿಬಿಟ್ರೆ ಜಮೀನು ಒಂದು 25-30 ವರ್ಷಗಳ ಕಾಲ ಲೀಸಿಗೆ ಥರ ಕೊಟ್ಟರೆ ಜನಗಳು, ನಮ್ಮಂಥ ಸಣ್ಣ ರೈತರು ಅಥವಾ ಸಣ್ಣ ಯುವಕರು ಯಾರಾದರೂ ನರ್ಸರಿ ಮಾಡಬೇಕಂದ್ರೆ ತುಂಬ ಉತ್ತಮವಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಇದ್ರ ಬಗ್ಗೆ ತಾವು ಒಂದು ಇದಾದರೆ ಸಹಕಾರಿ ಆಗುತ್ತೆ. ವಿಚಾರಗಳನ್ನು ನಾವು ಒಪ್ಕೋತೀನಿ. ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಏನಾದರೂ ಯೋಜನೆ ಮಾಡಲಿಕ್ಕೆ ಸಾಧ್ಯ ಪ್ರಯತ್ನ ಮಾಡ್ತೀನಿ ಸರ್. ನಂದು 2 ಸಲಹೆ ಇದೆ ಸರ್. ನಾನು ವಿಷನ್ ಕರ್ನಾಟಕ ಫೌಂಡೇಶನ್ನ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ. ಈಗ ನಾರ್ತ್ ಕರ್ನಾಟಕ ಮತ್ತು ಹುಬ್ಳಿ ಈ ಕಡೆ ಎಲ್ಲ ಹೆಲ್ಪ್ ಡೆಸ್ಕ್ ಮಾಡಿದರೆ ಯಾರು ತರುಣರು ಬಂದು ಈ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೇವೆ ಅಂದರೆ ಅವರಿಗೆಲ್ಲ ರೀತಿಯಾದ ನೆರವನ್ನು ಕೊಡೋದಕ್ಕೆ ನಮ್ಮ ಸಂಸ್ಥೆ ತಯಾರಾಗಿದೆ ಸರ್. 1. 2ನೇದು, ಈಗ ಅವ್ರು ನರ್ಸರಿ ಬಗ್ಗೆ ಹೇಳಿದ್ರು ಸರ್. ಕಳೆದ ವರ್ಷ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದಷ್ಟು ಈ ಅರಣ್ಯೀಕರಣದ ಕೆಲಸವನ್ನು ಮಾಡಿದ್ದೇನೆ. ಆಗ ಅಲ್ಲಿನ ಬೇಡಿಕೆ ಎಷ್ಟಿದೆ ಅಂತಂದರೆ, ಹಣ್ಣಿನ ಗಿಡ ಮತ್ತು ಹೂವಿನ ಗಿಡಕ್ಕೆ ಹಿಂದೆ ಎಲ್ಲ 5 ಲಕ್ಷ ಗಿಡ ಕೇಳ್ತಾಯಿದ್ರು. ಒಂದೇ ವರ್ಷ ನಾವು ಪ್ರಚಾರ ಮಾಡಿದ್ದಕ್ಕೆ 35 ಲಕ್ಷ ಗಿಡ ಕೇಳಿದ್ರು. ಆದರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಇದು ಸಪ್ಲೈ ಆಗ್ತಾಯಿಲ್ಲ.
ಅದು ಸಪ್ಲೈ ಯಾಕೆ ಆಗ್ತಾ ಇಲ್ಲ ಅಂದರೆ ಅವರಲ್ಲಿ ಬಜೆಟು ಇಲ್ಲ ಮತ್ತು ಅವ್ರ ಗಿಡನೂ ತಯಾರು ಮಾಡ್ತಾ ಇಲ್ಲ. ಪ್ರೈವೇಟ್ ನರ್ಸರಿ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಸರ್, ಪ್ರತಿಯೊಂದು ತಾಲೂಕಿನಲ್ಲೂ ಒಂದೊಂದು ನರ್ಸರಿ ಮಾಡೋದ್ರಿಂದ ರೈತರಿಗೆ ನೇರವಾಗಿ ಬೇಕಾಗಂಥ ನರ್ಸರಿ ಸಾಮಾನೆಲ್ಲ ಸಿಗುತ್ತೆ. ಅಂದರೆ ಸೀಡ್ಲಿಂಗ್ಸ್ ಬೇಕಾಗುತ್ತೆ, ಹಣ್ಣಿನ ಗಿಡ ಬೇಕಾಗುತ್ತೆ. ಇದೆಲ್ಲ ತುಂಬ ಪೂರಕವಾಗಿ ಮಾಡಿದರೆ ನಮ್ಮ ಇಡೀ ರಾಜ್ಯದಲ್ಲೇ ಎಲ್ಲ ಕಡೆಗೂ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೇನೆ ಸರ್. ಮತ್ತು ಇದಕ್ಕೆ ಅವ್ರು ಹೇಳಿದಾಗೆ ಒಂದೊಂದು ಜಿಲ್ಲೆಗೆ ಒಂದು ಪಾರ್ಕ್ ಅದನ್ನು ಮಾಡಿದರೆ ಒಳ್ಳೆಯದು ಸರ್. ಧನ್ಯವಾದ ಸರ್. ಫೈನ್, ಅವ್ರು ಅದನ್ನು ಮಾತಾಡ್ತೀನಿ ಅಂತ ಹೇಳಿದರು. ಬಟ್ ಭಾಳ ಸಂತೋಷ, ಅವರು ಹೊರಡಬೇಕು, ಇಷ್ಟೊತ್ತು ಸಮಯ ಇರ್ತಾರೆ ಅವರು. ಒಂದು ನಿಮಿಷ ಮಾತಾಡ್ತಾರೆ, ಹೋಗ್ತಾ ಮಾತಾಡಿ. ಇಷ್ಟೊತ್ತು ನಮ್ಮ ಜೊತೆ ಅವರು ಸಮಯ ಕೊಟ್ಟಿದ್ದು ಭಾಳ ಸಂತೋಷದ ಸಂಗತಿ. ಬೆಳಗ್ಗೆ 10 ಗಂಟೆಗೆ ಬಂದು ಹೆಚ್ಚು ಕಡಿಮೆ 12 ಆಗ್ತಿರ್ಬೋದು ಈಗ ಅನಿಸುತ್ತೆ. 12 ಆಯಿತಾ? ಫೈನ್. ಅಷ್ಟು ಹೊತ್ತು ಸುಮಾರು 2 ಗಂಟೆಗಳ ಕಾಲ ನಮ್ಮ ಜೊತೆ ಇದ್ದರು, ಎಲ್ಲರದ್ದು ಮಾತುಗಳನ್ನು ಕೇಳಿದರು. ಮತ್ತು ಅವ್ರು ಯಾರ್ಯಾರಿಗೆ ಪ್ರಾಮಿಸ್ ಮಾಡಿದ್ದಾರೋ ದಯಮಾಡಿ ಅವರನ್ನು ಹೋಗಿ ಭೇಟಿ ಮಾಡಿ ಆ ಕೆಲಸದಲ್ಲಿ ಅವರು ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಫೋರ್ಸನ್ನು, ಸ್ಪೀಡನ್ನು ನಾವೆಲ್ಲರೂ ಸೇರಿ ಕೊಡಬೇಕು ಅಂತ ನಾನು ನಿಮ್ಮೆಲ್ಲರನ್ನು ವಿನಂತಿಸಿಕೊಳ್ತೀನಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಈ ಮಾತುಗಳನ್ನು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಇವತ್ತು ಸಂಜೆ ಅವರಿಗೆಲ್ಲ ಪ್ರಿಪೇರ್ ಏನು ಮಾಡ್ತೀವೋ ಅದನ್ನು ಇವತ್ತು ಅಥವಾ ನಾಳೆ ಒಳಗೆ ಅದನ್ನು ಅವ್ರು ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಆದರಣೀಯ ರವಿ ಹೆಗಡೆಜಿಯವರು ಇದಕ್ಕೆ ಸಹಕಾರ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಪತ್ರಿಕೆಯವರು ಹೌದು. ಜಗದೀಶ್ ಶೆಟ್ಟರ್ ಅವರಿಗೆ ಯುವ ಬ್ರಿಗೇಡ್ನ ಪರವಾಗಿ, 5th ಪಿಲ್ಲರ್ನ ಪರವಾಗಿ, ಹಾಗೂ ಇವತ್ತು ನಮ್ಮ ಮೀಡಿಯಾ ಪಾರ್ಟ್ನರ್ ಆಗಿರುವಂಥ ಕನ್ನಡಪ್ರಭ ಸುವರ್ಣ ನ್ಯೂಸ್ನ ಪರವಾಗಿ, ಯುವ ಲೈವ್ನ ಪರವಾಗಿ, ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ಆದರಣೀಯ ರವಿ ಹೆಗಡೆಜಿಯವರು ಬಂದು ಈ ಗೌರವವನ್ನು ಅವ್ರಿಗೆ ಕೊಡಬೇಕು, ತಲುಪಿಸ್ಬೇಕು ಅಂತ ವಿನಂತಿಸ್ಕೊಂಡು